यस्य विश्वसृजं वेदाः वेदेभ्योऽखिलं जगत् वेदेभ्योऽखिलं जगत् तमहं वन्दे विद्यातीर्थमहेश्वरम् शुद्धस्फटिकसङ्काशम् शुद्धविद्याप्रदायकं शुद्धं पूर्णमहं भजे सदाशिवमहं भजे ಏನ್ ಮಾಡಿದಾರೆ ಅಂದ್ರೆ ಸಾಯಣಾಚಾರ್ಯ ಭಟ್ಟಭಾಸ್ಕರು ಹಿಂದೆ ಉಷ್ಣಮ ಉಷ್ಣೀಷಣೇಚ ಎಲ್ಲಾ ಜಾಗದಲ್ಲೂ ಕಳ್ಳರಿಗೆ ಮಾಡ್ಬಿಟ್ಟಿದ್ದಾರೆ. ಹಂಗೇನ್ ಮಾಡ್ಬೇಕಾಗಿಲ್ಲ. ಸುಖಾವಿಭ್ಯೋಜ ಉಷ್ಣದಾಮ ಅದೇ ಹಸಿಮಧ್ಯ ನಕ್ತಂಜನಭ್ಯ ಅಂದ್ರೆ ಖಡ್ಗ ಉಳ್ಳಂಥವ್ರು ನಮಸ್ಕಾರ, ರಾತ್ರಿ ಓಡಾಡೋರ್ಗು ನಮಸ್ಕಾರ, ಪ್ರಕೃತಾನಾಂ ಪ್ರತಿ ಏನ್ ಅಂದ್ರೆ ಕೊಲ್ಲುವಂಥವ್ರಿಗೆ ಇದು ಮಾಡ್ತಾರೆ ಸುಪಾನ್ ಅದು ಉಷ್ಣೀಷಣೆ ತಲೆ ಪೇಟ ಕಟ್ಟುವಂಥವ್ರಿಗೆ ನಮಸ್ಕಾರ. ಆಮೇಲೆ ಗಿರಿಚರಾಯ ಇದು ಬೆಟ್ಟ ಗುಡ್ಡಗಳಲ್ಲಿ ಓಡಾಡುವಂಥವನಿಗೆ ನಮಸ್ಕಾರ. ಕುದುಂಚಾನಾಂ ಪ್ರತಿ ನಮಃ ಅಂದ್ರೆ ಮನೆಯ ಜಮೀನಲ್ಲಿ ಕಳ್ತನ ಮಾಡಿದ್ದಾರೆ ಇವರು, ಅಪಹಾರ ಮಾಡೋದು ಅಂತ ನಮ್ಮ ಭೂಮಿ ಜಮೀನು ಒತ್ತವರು ಮಾಡಿದ್ದಾರೆ. ಆ ಕಳ್ತನ ಮಾಡೋದು ಮೂಲದಲ್ಲಿ ಏನಿಲ್ಲಪ್ಪ. ಕುಲುಂಚಾನ ಅಂದ್ರೆ ಹಿತ್ತಲಿಗೆ ಕುಲುಂಚ ಅಂತ ಹೇಳಿದ್ದಾರೆ. ಹಿತ್ತ ಮನೆಯಲ್ಲಿ ಇರ್ತಕ್ಕಂಥವನು ಅಂತ ಅರ್ಥ ಮಾಡ್ಬೋದು. ಮನೆ ಕದಿಯೋದು ಅಂತ ಹೇಗೆ ಅರ್ಥ ಮಾಡೋದು ನನಗೆ ಅರ್ಥ ಆಗಿಲ್ಲ. ಓಂ ನಮ ಇಶು ಮಧ್ವೋ ಧನ್ವಾವಿಭ್ಯಶ್ಚ ವೋ ನಮಃ ನಮಃ ಇಶು ಮಧ್ಯಃ ಧನ್ವಾವಿಭ್ಯಃ ಚ ವಃ ನಮಃ. ಇಶುಮಾನ್ ಇಶುವಿನ ಬಾಣ ಉಳ್ಳವನಾಗಿರ್ತಕ್ಕಂಥವರಿಗೆ ನಮಸ್ಕಾರ. ಯಾರ್ಯಾರು ಬಾಣ ಇಟ್ಕೊಂಡಿದಾರೋ ಅವರಿಗೆ. ಧನ್ವಾವಿ ಬಿಲ್ಲನ್ನು ಧಾರಣೆ ಮಾಡ್ಕೊಂಡವರಿಗೆ ಧನ್ವಾವಿ ಮಾಡಿದೆ ಅವರಿಗೆಲ್ಲ ನಮಸ್ಕಾರ. ಬರೀ ಬಿಲ್ಲು ಬಾಣ ಕತ್ತಿ ಖಡ್ಗ ಗುರಾಣಿಯೇ ಹೊರತು ರುದ್ರಾಧ್ಯಾಯ ಬೇರೆ ತತ್ವ ವಿಚಾರ ಆಗಲಿ ಇನ್ನೊಂದು ವಿಚಾರ ಇದೆ. ಬರೀ ಬಿಲ್ಲು ಬಾಣ ಗಟ್ಟಿ ಗುರಾಣಿ ಇದೆ. ಮುಂದಕ್ಕೆ ಬ್ರಹ್ಮಭಾಯಿ ಮುಂದಕ್ಕೆ ಚೆನ್ನಾಗಿದೆ, ಅಲ್ಲಿವರೆಗೂ ಬರೀ ಇದೇ ವಿಚಾರ. ವಿಷುಮಧ್ಯಾಹ್ನ ಬಾಣ ಉಳ್ಳವರು, ಧನ್ವಾಭಿಭ್ಯಾನ ಬಿಲ್ಲುಳ್ಳವರು, ಅವರಿಗೆಲ್ಲ ನಮಸ್ಕಾರ. ಆಮೇಲೆ ನಮ್ಮ ಆತನ್ವಾನೇಭ್ಯ ಪ್ರತಿದಧಾನೇಭ್ಯಶ್ಚ ವೋ ನಮಃ ನಮಃ ಆತನ್ವಾನೇಭ್ಯ ಪ್ರತಿದಧಾನೇಭ್ಯ ಚ ವಃ ನಮಃ. ಆತನ್ಮಾನ ಅಂದ್ರೆ ಬಿಲ್ಲಿಗೆ ಹೆಜೆಯನ್ನು ಏರಿಸುವಂಥವ್ರು ಅಂತ, ಬಿಲ್ಲನ್ನು ಕಟ್ಟುವಂಥವ್ರು ಅಂತ. ಬಿಲ್ಲಿಗೆ ಹೆಜೆಯನ್ನು ಏರಿಸುವಂಥವರಿಗೆ ನಮಸ್ಕಾರ. ಪ್ರತಿದಧಾನ ಅಂದ್ರೆ ಬಾಣವನ್ನು ಹೂಡುವಂಥ ಪ್ರತಿಧತ್ತೆ ಬಾಣವನ್ನು ಹೂಡುತ್ತಿರುವಂಥವ್ರಿಗೆ ನಮಸ್ಕಾರ. ಆಮೇಲೆ ಬೆಸ್ಟ್ ನಮಃ ಅಷ್ಟೇ ಆಯ್ತಾ. ಭ್ಯೋ ವಿಸೃಜದ್ಭ್ಯಶ್ಚ ವೋ ನಮಃ ನಮಃ ಆಗಚ್ಛದ್ಭ್ಯಃ ವಿಸೃಜದ್ಭ್ಯಃ ಚ ವಃ ನಮಃ. ಆಯಚ್ಛದ್ರೆ ಎಳೆಯುತ್ತಿರುವಂತ ಜಾವನ್ನ ಹುರಿಯನ್ನ ಆ ಹೆಜೆನ ಎಳೀತಾ ಇರುವಂಥವರಿಗೆ ನಮಸ್ಕಾರ. ಇನ್ನೇನು ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡವ್ರು ವಿಸರ್ಜಾನ ಬಿಟ್ಟಿಲ್ಲ, ಏನು ವಿಸರ್ಜನೆ ಬಿಡೋಕೆ ರೆಡಿಯಾಗಿರೋರು ಅಂತ ಬಿಟ್ಟು ಬಿಡ್ಬೇಕು ಅಂತ ಅಷ್ಟರ ಮಟ್ಟಿಗೆ ಹೇಳ್ಕೊಂಡಿದ್ದಾರೆ, ಅವ್ರಿಗೂ ನಮಸ್ಕಾರ. ಆಯುಷ್ಯಭ್ಯಶ್ಚ ನಮಃ. ಓಂ ನಮೋ ವಿದ್ಯದ್ಭ್ಯಶ್ಚ ವೋ ನಮಃ ನಮಃ ಅಸ್ಯದ್ಭ್ಯಃ ವಿದ್ಯದ್ಭ್ಯಃ ಚ ವಃ ನಮಃ. ಅಸ್ಯದ್ಭ್ಯಾನ ಎಷ್ಟವರು ಬಾಣವನ್ನು ಎಸೆದವರಿಗೆ ನಮಸ್ಕಾರ. ಮತ್ತು ವಿದ್ಯದ್ಭ್ಯ ಹೊಡೆದವರಿಗೆ ಎಷ್ಟೇ ಹೊಡಿತಾರಲ್ಲ, ಇಲ್ಲ ಬಾಣ ಬಿಟ್ಟಿದ್ದಾರೆ ಹೋಗ್ತಾ ಇದೆ, ಬಾಣ ಬಿಟ್ಟವ್ರು ಯಾರು ಅವ್ರಿಗೆ ನಮಸ್ಕಾರ. ಹೋಗಿ ಫಟಾನ್ ಹೊಡೆಯುತ್ತಲ್ಲ ಏನೋ ಆ ವಿದ್ಯದ್ಭ್ಯ ಹೊಡೆದವರಿಗೋ ಹೊಡೆಸ್ಕೊಂಡವ್ರಿಗೋ ಹೊಡೆಯಲ್ಪಟ್ಟವರಿಗೆ ಇದೆ ವಿದ್ಯದ್ಭ್ಯಾನ, ಹೊಡೆಯಲ್ಪಟ್ಟವರಿಗೆ ನಮಸ್ಕಾರ. ವಿದ್ಯದ್ಭ್ಯಾನೇನು ಗುರಿಯಾಗಿ ಶತ್ರುದೇಹವನ್ನು ಬಾಣದ ಭೇದಿಸುವಂತಹ ನಿಮಗೆ ಯಾರು ಗುರಿಯಿಟ್ಟು ಶತ್ರುವಿನ ಎದೆಯನ್ನ ಅಥವಾ ತಲೆಯನ್ನು ಭೇದಿಸಿ ಹೊಡಿತಾರೋ ಅಂಥವ್ರಿಗೂ ನಮಸ್ಕಾರ. ನಮ್ಮ ಆಸೀನೇಭ್ಯಶ್ಚ ವೋ ನಮಃ ನಮಃ ಆಸೀನೇಭ್ಯಃ ಶಯಾನೇಭ್ಯಃ ಚ ವಃ ನಮಃ. ಆಸೀನೇಭ್ಯ ಕೂತ್ಕೊಂಡವರಿಗೆಲ್ಲ ನಮಸ್ಕಾರ, ಮಲ್ಕೊಂಡವರಿಗೆಲ್ಲ ನಮಸ್ಕಾರ. ಆಸೀನೇಭ್ಯಾನ ಕೂತ್ಕೊಂಡವರು, ಆಸೀನತಿ ಆಸದ್ದೆ ಕೂತ್ಕೊಂಡವ್ರು ದುರ್ಬಲ ಹೌದು ಆಗಿಲ್ವಾ. ಕೂತ್ಕೊಂಡಂತಹ ರುದ್ರರೂಪದಲ್ಲಿರ್ತಕ್ಕಂತಹ ಜನರಿಗೆ ಕೂತ್ಕೊಂಡವರು ರುದ್ರರೂಪದವರೇ, ಕೂತ್ಕೊಂಡಿರುವಂತಹ ರುದ್ರರೂಪದಲ್ಲಿರ್ತಕ್ಕಂತಹ ಜನರಿಗೆ ನಮಸ್ಕಾರ. ಮಲಗಿಕೊಂಡ ರುದ್ರರೂಪದಲ್ಲಿರ್ತಕ್ಕಂತಹ ಜನರಿಗೆ ನಮಸ್ಕಾರ. ಮಲಗಿರೋರು ರುದ್ರರೂಪದವರೇ, ಕೂತ್ಕೊಂಡವರು ರುದ್ರರೂಪದವರೇ, ಅವರಿಗೂ ನಮಸ್ಕಾರ.
ಎಲ್ಲೆಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದ್ದಾರೋ ಆ ಎಲ್ಲಾ ರೂಪದಿಂದ ರುದ್ರನೇ ಇರ್ತಕ್ಕವನು ಅಂತ ಇಟ್ಕೊಂಡಿದ್ದಾರೆ. ಅವ್ರು ಕೂತ್ಕೊಂಡಿರ್ಲಿ, ನಿಂತ್ಕೊಂಡಿರ್ಲಿ, ಓಡ್ತಾ ಇರಲಿ, ಮಲಗಿರ್ಲಿ, ಊಟ ಮಾಡ್ತಿರ್ಲಿ, ಏನಾದ್ರು ಮಾಡ್ತಿರ್ಲಿ, ಹಾಗಿರ್ತಕ್ಕಂಥ ರುದ್ರನಿಗೆ ಮುಂದೆ ರುದ್ರ ಭಾವನೆ ನಿಮ್ಗೆ ಯಾವಾಗೂ ಮೂಡ್ತಾ ಇರ್ಬೇಕು ಅಂತ. ಎಲ್ಲಿ ನೋಡಿದ್ರು ಏನ್ ನೋಡಿದ್ರು ಅವ್ರು ರುದ್ರನೇ, ಪರಮೇಶ್ವರನೇ ಹೀಗಿದ್ದಾನೆ, ಪರಮಶಿವನೇ ಹೀಗಿದ್ದಾನೆ, ಸಮಸ್ತ ರೂಪದಿಂದ ಶಿವನೇ ಕೂತಿದ್ದಾನೆ, ರುದ್ರನೇ ಇದ್ದಾನೆ ಅಂತ ಹೇಳಿ ಆ ಭಾವನೆ ಬರಲಿ ಹೊಸಗಿ ಕೂತ್ಕೊಂಡ ರೂಪದಲ್ಲಿ ರುದ್ರನಿಗೆ ನಮಸ್ಕಾರ, ಮಲಕೊಂಡ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಆಮೇಲೆ ಭ್ಯೋ ಜಾಗ್ರದ್ಭ್ಯಶ್ಚ ಭೋ ನಮಃ ನಮಃ ಸ್ವಪದ್ಭ್ಯಃ ಜಾಗ್ರದ್ಭ್ಯಃ ಚ ಭಃ ನಮಃ. ಅದು ಶಯಾನ ಅಭ್ಯಾಸ ಸುಮ್ಮನೆ ರಿಲ್ಯಾಕ್ಸ್ ಆಗಿ ಮಲ್ಕೊಂಡವರು. ಇಲ್ಲಿ ಸ್ವಪದ್ಭ್ಯಾಸ ನಿದ್ರೆ ಮಾಡ್ತಾ ಇರೋರು ಅಂತ ಅರ್ಥ. ಶಯಾನ ಅಂದ್ರೇನು? ಸುಮ್ಮನೆ ಹಾಯಾಗಿ ಕಾಚಾಸ್ಕೊಂಡು ಮಲ್ಕೊಂಡಿದ್ದಾರೆ, ಬಿದ್ಕೊಂಡು ನಿದ್ದೆ ಬಂದಿಲ್ಲ, ಕಾಚಾಸ್ಕೊಂಡು ಹಾಯಾಗಿ ಮಲ್ಕೊಂಡಂತ ನಮಸ್ಕಾರ. ಈಗ ಒಳ್ಳೆ ಗೊರಕೆ ಹೊಡಿತಾ ಇದ್ದಾರೆ, ನಿದ್ದೆ ಹೊಡಿತಾ ಇದ್ದಾರೆ. ನಿದ್ದೆ ಹೊಡಿತಾ ಇರುವಂತಹ ಜನ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ. ಆಮೇಲೆ ಎಚ್ಚೆತ್ತವರಾಗಿರುವ ಜನ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ. ಯಾರು ಮಲಗಿದಾರೋ ಅವನೇ ಎಚ್ಚವರು, ಜಾಗ್ರತೆ ಎಚ್ಚೆತ್ತವರು ಅಂತ. ಎಚ್ಚೆತ್ತವರಾಗಿ ಇರತಕ್ಕ ರುದ್ರ ರೂಪದಲ್ಲಿರುವ ಅವರಿಗೆ ಎಚ್ಚೆತ್ತವರಿಗೆ ನಮಸ್ಕಾರ. ಎಚ್ಚೆತ್ತವರು ಯಾರವರು? ರುದ್ರರು. ಮಲಗಿದ ನಮಸ್ಕಾರ, ಮಲಗಿದವರಲ್ಲ ಯಾರೋ? ರುದ್ರರು. ಹಾಗೆ ಆಸೀನರಿಗೆ ನಮಸ್ಕಾರ ಅಂದ್ರೆ ಆಸೀನರು ಯಾರೋ? ರುದ್ರರು. ಶಯಾನೆ ಮಲಗಿದವ್ರಿಗೆ ನಮಸ್ಕಾರ ಅಷ್ಟೇ. ಎಲ್ಲಾ ಜಾಗದಲ್ಲೂ ಆ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ ಅಂತ ಇಟ್ಕೊಂಡ್ಬಿಡ್ಬೇಕು ನೀವು. ಅಂಡರ್ಸ್ಟುಡ್ ಅದು ತತ್ತದ್ರೂಪಿಯಾಗಿರ್ತಕ್ಕಂತಹ. ಹಾಗೆ ಸಹಸ್ರಾಣಿ ಸಹಸ್ರಶಃ ಏ ರುದ್ರ ಅಂತ. ರುದ್ರ ಎಷ್ಟು ಅಂದ್ರೆ 1000 ರುದ್ರರು, ಎಲ್ಲರಿಗೂ ಅವರೇ ಇರೋರು. ಇವತ್ತು ಪ್ರದೋಷ ವಿಶೇಷ ಶಿವನ ಧ್ಯಾನ ಮಾಡೋದು. ತಸ್ಮಾ ಪ್ರದೋಷ ಸಮಯೇ ಶಿವ ಏಕ ಏವ ನಾನ್ಯೋರ್ಚ್ಯ ಅರ್ಚಿತು ಯೋಗ್ಯ ಅರ್ಚ್ಯ. ಕಹ ಅರ್ಚ್ಯ? ಶಿವ ಏಕ ಅರ್ಚ್ಯ. ಶಿವೋ ನಾಮ ಕಹ? ಯಹ ಮಂಗಳ ಸ್ವರೂಪಿ ಕಲ್ಪನಾರಹಿತ ರೂಪ ನಿತ್ಯಶುದ್ಧ ಬುದ್ಧಮುಕ್ತ ಸ್ವರೂಪ ಆನಂದ ರೂಪ ಪ್ರತ್ಯಗಾತ್ಮ ಏವ ಶಿವ. ಪ್ರತ್ಯಗಾತ್ಮನಃ ಅನ್ಯೇ ದೇವಾಃ ರುದ್ರೋ ವಾ ಶಿವೋ ವಾ ವಿಷ್ಣುರೋ ವಾ ನಾಸ್ತಿ. ಪ್ರತ್ಯಗಾತ್ಮೈವ ಸರ್ವರೂಪೇಣ ಆಭಾತಿ. ನಮಸ್ತುಷ್ಠದ್ಭೂಭಾವದ್ಭ್ಯಶ್ಚ ಭೋ ನಮಃ ಧಾವದ್ಭ್ಯಃ ಚ ಭಃ ನಮಃ. ಶಿಷ್ಟ ನಿಂತ್ಕೊಂಡಂತಹ ಜನರ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ. ಓಡ್ತಾ ಇರುವಂತಹ ಪಿ ಟಿ ಉಷಾ, ಬೇರೆ ರನ್ನಿಂಗ್ ರೇಸ್ ಮಾಡೋರು ಯಾರ್ಯಾರಿದ್ದಾರೋ 100 ಮೀಟ್ರು 1000 ಮೀಟ್ರ್ ಓಡ್ತಾ ಇರಲ್ಲ, ಓಡ್ತಾ ಇರೋರೆಲ್ಲರ್ತಕ್ಕ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ. ಓಡೋರೆಲ್ಲ ರುದ್ರರು, ನಿಂತ್ಕೊಂಡವರ ರುದ್ರು, ಕೂತ್ಕೊಂಡವರ ರುದ್ರು, ಮಲ್ಕೊಂಡವರ ರುದ್ರು. ರುದ್ರು ಯಾರು ಅಲ್ಲ ಅಂತ ಕೇಳ್ಬೇಕು ಇವಾಗ. ಎಲ್ಲ ಅಷ್ಟು ರೂಪದಿಂದ ಇರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ ಅಂತ ಹೇಳಿ. ರುದ್ರನಲ್ಲದೆ ಇರೋದು ಇನ್ನೇನು ಇಲ್ಲ. ಹಾಗೆ ಏಕ ಏವ ರುದ್ರೋ ನ ದ್ವಿತೀಯ. ರುದ್ರ ಒಬ್ಬನೇ ಇರೋದಂತೆ ಜಗತ್ತು, ಇನ್ನೊಬ್ಬ ಇಲ್ಲೇ ಇಲ್ಲಂತೆ ದೇವತೆ. ರುದ್ರನೇ ಎಲ್ಲ ಮಹಿಮೆ ವಿಭೂತಿ ಎಲ್ಲ ದೇವತೆಗಳು ಅಂತ ಕೊಂಡಾಡ್ತಾ ಇದೆ. ಧಾವದ್ಭ್ಯಶ್ಚ ಓ ನಮಃ. ಇವಾಗ ನಮಃ ಸಭಾಪತಿಭ್ಯಶ್ಚ ಭೋ ನಮಃ ನಮಃ ಸಭಾಭ್ಯಃ ಸಭಾಪತಿಭ್ಯಃ ಚ ಭಃ ನಮಃ. ಸಭೆಗಳಲ್ಲಿ ಸಭಾರೂಪದಿಂದ ಕೂತ್ಕೊಂಡಂತಹ ರುದ್ರನಿಗೆ ನಮಸ್ಕಾರ. ಸಭೆಯಲ್ಲಿ ಆ ಶಿಷ್ಟರು, ದೊಡ್ಡವರು, ಮಹಾತ್ಮರು, ವಿದ್ಯಾವಂತರು, ಶಾಸ್ತ್ರಜ್ಞರು ಕೂತಿರ್ತಾರಲ್ಲ ಅವರೆಲ್ಲರೂ ರುದ್ರರೂಪದವರೇ. ಆ ರೂಪದಲ್ಲಿ ಇರುವ ರುದ್ರನಿಗೆ ನಮಸ್ಕಾರ. ಸಭಾಪತಿ ಇದು ಬೈದಲ್ಲ ಖಾಂಡಿಗ ಸಭಾಪತಿ. ಅವರಿಗೆ ಇದಕ್ಕೆ ಏನಂತಾರೆ, ಒಂದು ಪದ ಇದೆ ಕಣ, ಸಭಾಪತಿ ಅಂತ. ಇದಕ್ಕೆ ಅವನು ಸಭೆಗೆ ಹೆಡ್ಡು, ಚೀಫು, ಸಭೆಯನ್ನು ನಡೆಸುವ ಆತನು. ದೇವಾನಾಂ ಪ್ರಿಯಃ ಸಭಾಧ್ಯಕ್ಷ. ಸಭಾ ಮನುಷ್ಯ. ಸಭೆಗೆ ಒಂದು ಹೆಡ್ ಆಗಿ ಒಂದು ದೊಡ್ಡ ಕುರ್ಚಿ ಹಾಕೊಂಡು ಅವನು ಸಭಾಪತಿ ಅಂತ ಹೇಳಿ ಕೂರಿಸಿರ್ತಾರಲ್ಲ, ಅಧ್ಯಕ್ಷ. ಸಭೆಗೆ ಅಧ್ಯಕ್ಷನಾಗಿ ಸಭೆಯನ್ನ ಕಂಟ್ರೋಲ್ ಮಾಡುವಂತಹ ಒಬ್ಬ ಮನುಷ್ಯ. ಆ ರೂಪದಿಂದ ಇರೋನು ರುದ್ರನೇ. ಅವನಿಗೆ ನಮಸ್ಕಾರ. ನಿಂಗೂ ಒಂದು ನಮಸ್ಕಾರ ತಗೋ. ಈಶ್ವರಂಗೆ ಯಾಕೆ ಸಭಾಪತಿ ಅನ್ನೋ ಹೆಸರು ಬಂದಿದೆ? ಈಶ್ವರಿ ಸಭಾಪತಿ ಎಲ್ಲ ಹೆಸರು ಈಶ್ವರ್ಯಮ್ಮ. ಆದ್ರೆ ಸಭಾ ಅನ್ನೋದು ಏನಿದೆ, ಒಂದು ಧರ್ಮ ನಿರ್ಣಯಕ್ಕೋ ಒಂದು ತತ್ವ ವಿಚಾರಕ್ಕೋ ಸೇರಿರ್ತಾರಲ್ಲ, ಅದು ಪರಮೇಶ್ವರ ಅಂಶದವರೇ ಅಂತ. ಸಭಾಪತಿ ಸಭೆಯನ್ನು ಕಂಟ್ರೋಲ್ ಮಾಡುವ ಅವನಿದ್ದಾನೆ, ಅವನು ಈಶ್ವರನ ಅಂಶನೇ ಅಂತ.
ಎಲ್ಲಾರು ಈಶ್ವರನ ಹೆಸರು ಅಂತ. ಈಶ್ವರನಿಗೆ ಸಭಾಪತಿ ಒಂದೇ ಅಲ್ಲ ಈಶ್ವರನಿಗೆ ಹೆಸರು, ಎಲ್ಲಾ ಹೆಸರು ಈಶ್ವರನಿಗೆ. ಸಭಾರೂಪದಲ್ಲಿರ್ತಕ್ಕ ರುದ್ರನಿಗೆ ನಮಸ್ಕಾರ. ಸಭಾಪತಿ ಪದ ಇದೆ ಹೌದು. ದೇವಾಲಯ ಇದು ಮುಖ್ಯ ನಮೋ ಅಶ್ವೇಭ್ಯಃ ಅಶ್ವಪದಿಭ್ಯಶ್ಚ ಭೋ ನಮಃ. ನಮಃ ಅಶ್ವೇಭ್ಯಃ ಅಶ್ವಪದಿಭ್ಯಃ ಚ ವಃ ನಮಃ. ಅಶ್ವೇಭ್ಯಃ ಕುದುರೆ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಕುದುರೆ ಮೇಲೆ ಕೂತ್ಕೊಂಡವರಿದಾರಲ್ಲ ಅಶ್ವಪತಿಗಳು, ಕುದುರೆ ನಡೆಸೋರು, ಆ ರೂಪದಲ್ಲಿ ರುದ್ರನೇ ಇರ್ತಕ್ಕವನು. ಅಶ್ವಪತಿ ಆಗಿರ್ತಕ್ಕಂಥ ಅಶ್ವಕ್ಕೆ ಪತಿಯಾಗಿ ಒಡೆಯರಾಗಿ ಇರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಏನ್ ನೋಡಿದ್ರು ಏನ್ ಕೇಳಿದ್ರು ಏನ್ ಮುಟ್ಟಿದ್ರು ರುದ್ರಗಿಂತ ಬೇರೆ ಇರಬಾರ್ದು ಜಗತ್ತಲ್ಲಿ. ಹಂಗ್ ಮಾಡ್ತೀನಿ ಹೊರಟಿದೆ ಶ್ರುತಿ. ಯತ್ ಪಶ್ಯತಿ ಯಚ್ಛುನೋ ಯದ್ವತತಿ ಸರ್ವಂತ ಭಗವಾನ್ ವಾಸುದೇವ ಮಾಡಿದ್ರಲ್ಲ, ಹಾಗೆ ಇವು ಶ್ರುತಿ ರುದ್ರಾಧ್ಯಾಯ ಏನೇನಿದೆಯೋ ಜಗತ್ತಲ್ಲಿ ಏನೇನು ಕಾಣ್ತೀವೋ ಕೇಳ್ತೀವೋ ನೋಡ್ತೀವೋ ಮಾಡ್ತೀವಿ ಎಲ್ಲ ರುದ್ರರೂಪ ಕಣಯ್ಯ. ರುದ್ರಗಿಂತ ಬೇರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅಶ್ವರೂಪದಲ್ಲಿರ್ತಕ್ಕಂತಹ ಪರಮೇಶ್ವರ ನಮಸ್ಕಾರ. ಮತ್ತೆ ಅಶ್ವಪತಿ ರೂಪದಲ್ಲಿರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ. ಓಂ ನಮಃ ವ್ಯಾಧಿಭ್ಯೋ ವಿವಿಧ್ಯಂತೀಭ್ಯಶ್ಚ ಭೋ ನಮಃ. ನಮಃ ಆವ್ಯಾಧಿನೀಭ್ಯಃ ವಿವಿಧ್ಯಂತೀಭ್ಯಃ ಚ ವಃ ನಮಃ. ಇಲ್ಲಿ ಶಾಯಣಾಚಾರ್ಯರು ಶತ್ರುವನ್ನು ಸಂಹಾರ ಮಾಡೋಕೆ ಸಮರ್ಥವಾದ ಸ್ತ್ರೀ ರೂಪದವರಾದ ರುದ್ರನು ಮಾಡಿದ್ದಾರೆ. ಸ್ತ್ರೀ ರೂಪದವರು ಈಗ ಹೇಗೆ ಈ ದೇವಿ ಪಾಲನ ಚಂಡಿಕಾದ ದೇವಿ ಎಲ್ಲರೂ ಸಂಹಾರ ಮಾಡುದು ಅಂತ ಕಥೆ ಬರುತ್ತಲ್ಲ, ಅದು ರುದ್ರರೂಪದಿಂದ. ಅದು ಆವ್ಯಾಧಿನೀಭ್ಯ ಸ್ತ್ರೀಲಿಂಗದ ಚತುರ್ಥಿ ಇದೆಯಲ್ಲ. ಭಟ್ಟ ಭಾಷೆ ಮಾತ್ರ ಸೇನಾ ವಿಷಯ ಮಾಡೋದು. ಸೇನಾ ಸ್ತ್ರೀಲಿಂಗ ಆದ್ದರಿಂದ ಶಕ್ತರಾದ ರುದ್ರ ಸೇನೆಗಳಿಗೆ ಜಾತಿ ರುದ್ರರಿಗೆ ನಮಸ್ಕಾರ ಮಾಡೋರು. ಹೊಡಿತಿರೋರು ಸುತ್ತಲೂ ಪ್ರಹಾರ ಮಾಡುತ್ತಿರುವ ರುದ್ರ ಸೇನಾ ರೂಪಕ್ಕೆ ನಮಸ್ಕಾರ ಅಂದರು. ಇವು ಸಾಯಣಾಚಾರ್ಯ ಮಾತ್ರ ಸ್ವಲ್ಪ ತತ್ವಶಾಸ್ತ್ರದ ಒಲವು ಜಾಸ್ತಿ. ಸಾಯಣಾಚಾರ್ಯರಿಗೆ ಈ ಅವರು ಶಂಕರಾಚಾರ್ಯರಿಗೆ ತುಂಬಾ ಅರ್ವಾಸೀನರು, ತುಂಬಾ ಇಚ್ಚಿನವರು. ಹಾಗಾಗಿ ಭಟ್ಟಭಾಸ್ಕರ ಪ್ರಾಚೀನರು ಇಲ್ಲೋ ಭಟ್ಟಭಾಸ್ಕರ ಪ್ರಾಚೀನಗಳು ಭಟ್ಟಭಾಸ್ಕರದ್ದು ಇನ್ನು ಇದು ಅದಲ್ದಾನೆ ಕೇಳೋದು. ಆಮೇಲೆ ಚರ್ಚೆ ತೋರಿಸಿ ಪಿಡಿಗೆ ಚರ್ಚೆ ಮಾಡಿದ್ದಾರೆ. ಭಟ್ಟಭಾಸ್ಕರ ಪ್ರಾಚೀನರು ಅಂತಾರಪ್ಪ, ಆವ್ಯಾಧಿನೇನೋ ಹೊಡೆಯೋಕ್ಕೆ ಹೊರಟಂತಹ ಸ್ತ್ರೀ ಸೇನೆ ಅವರಿಗೆ ನಮಸ್ಕಾರ. ಆಮೇಲೆ ವಿವಿಧ್ಯಂತಿಭ್ಯನೋ ವಿಶೇಷವಾಗಿ ಹೊಡಿತಾ ಇರುವಂತಹ ಸ್ತ್ರೀ ಸೇನೆಯವರು, ಹೊಡೆಯೋಕೆ ಹೊರಟವರು ಹೊಡಿತಾ ಇರೋರು ಇಬ್ರು ಸ್ತ್ರೀ ಸೇನೆಯೇ ಶಾಯಣಾಚಾರ್ಯ ಪ್ರಕಾರ. ಇವರು ಸ್ತ್ರೀ ಏನಿಲ್ಲ, ಸೇನಾ ಶಬ್ದ ಸ್ತ್ರೀಲಿಂಗ ಆದ್ದರಿಂದ ಹೊಡಿತಾ ಇರುವಂತಹ ಸೇನೆ, ಹೊಡೆಯೋಕೆ ಹೊರಟಂತಹ ಸೇನೆ, ಹೊಡಿತಾ ಇರುವ ಸೇನೆ ಮಾಡೋರು. ಹೊರಟಂತಹ ಸೇನೆಗೆ ನಮಸ್ಕಾರ, ಹೊಡಿತಾ ಇರುವ ಸೇನೆಗೆ ನಮಸ್ಕಾರ. ನಾಮ ಉಗಣಾಭ್ಯಶ್ಚ ನಮಃ. ನಮಃ ಉಗಣಾಭ್ಯಃ ತ್ರಿಗಂಹತೇಭ್ಯಃ ಚ ವಃ ನಮಃ. ಹೂ ಅನ್ನೋದು ಉತ್ಕೃಷ್ಟ ನಡೆಸ ಹೇಳುತ್ತಂತೆ. ಉತ್ಕೃಷ್ಟವಾದಂತಹ ಗಣ ಸಪ್ತಮಾತೃಕೆಯರು ಅಂತ ಸಾಯಣಾಚಾರ್ಯರು. ಇವರು ಉತ್ಕೃಷ್ಟವಾದ ಸಪ್ತಮಾತೃಕ ರೂಪವಾದ ಶಕ್ತಿ ಸ್ತ್ರೀ ಶಕ್ತಿ ರೂಪವಾದ ಬರೆದಿದ್ದಾರೆ. ಭಟ್ಟಭಾಸ್ಕರು ಕೂಡ ಸಪ್ತಮಾತೃಕ ರೂಪರಾದ ಸ್ತ್ರೀ ಶಕ್ತಿ ಮಾಡಿದ್ದಾರೆ. ಯಾಕೋ ಇಲ್ಲಿ ಅವರಿಗೆ ಕನ್ನಡ ಅವರು ಬೆಳಗ್ಗೆ ಪಾಠ ಬಂದಿದ್ದು ಸಪ್ತಮಾತೃಕೆ ಬೇರೆ, ನಮ್ಮದು ಗೊತ್ತಿಲ್ಲಪ್ಪ. ನಮ್ಗೆ ಪ್ರಸಿದ್ಧ ಅಲ್ಲ ಹೇಳಲ್ಲ. ಅಲ್ಲ ಒಟ್ಟು ಗಯಾದಲ್ಲಿ ಬದಲಿಲಿ ಇದು ಕಾಶಿ ಬಿಟ್ಟು ಬದನೆಕಾಯಿ ಇದಲ್ಲ ಅಂದ್ರೆ ಅದಕ್ಕೆ ನಮ್ಮಲ್ಲಿ ಅವಸರ ಇಲ್ಲ. ಕಾಶಿ ಬಿಟ್ಟು ಬದನೆಕಾಯಿ ಇದಲ್ಲ, ಅದು ಬೇರೆ ಬದನೆಕಾಯಿ ಅಂದ್ರೆ ಬದನೆಗಳಿಲ್ಲ ಅದಲ್ಲ. ಇಲ್ಲ ಇಲ್ಲ ಅನ್ನಲ್ಲ, ಇದಲ್ಲ ಅನ್ನಕ್ಕೆ ಏನು ಆಧಾರ ಇಲ್ಲ. ಇದೇ ಪ್ರಸಿದ್ಧ ಆಗಿದೆ ಅಷ್ಟೇ, ನೀನು ಆಧಾರ ಕೊಡ್ಬೇಕಾಗಿಲ್ಲ. ಆಗಲಿ ಗಣಾಭ್ಯಾನ ಉತ್ಕೃಷ್ಟವಾದಂತಹ ಶ್ರೀಗಣದವರು. ತ್ರಿಮತಿಭ್ಯ ಅಂತಂದ್ರೇನು? ತ್ರಿಮತಿ ಅಂದ್ರೆ ಹಿಂಸಲು ಸಮರ್ಥವಾಗಿರುವ ಉಗ್ರ ದೇವತಾರು. ತ್ರಿಮಹ ಅಂದ್ರೆ ತ್ರಿಹ ಹಿಂಸಾಯ ಅಂತ, ಹಿಂಸೆ ಮಾಡೋಕೆ ಸಮರ್ಥವಾಗಿರುವ ಸ್ತ್ರೀ ಸೇನೆಯವರು ಅವರಿಗೆ ನಮಸ್ಕಾರ. ಓ ಭದ್ರಕಾಳಿ, ಚಂಡಿ, ಚಾಮುಂಡಿ, ಏನೋ ಇದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ,
ಹಾ ಬಗಳಾಂಬ ಬಗಳಾಂಬ ಹಾ ಮಹಿಷಾಸುರ ಮರ್ದಿನಿ ಒಟ್ಟು ಏನೋ ಒಂದು ಚಂಡಿ ಚಾಮುಂಡಿ ಉಗ್ರ ರೂಪ ಅಂತ ಹೇಳಿ ಹೇಳ್ತಾರಲ್ಲ ಆ ರೂಪದಲ್ಲಿರ್ತಕ್ಕಂತಹ ರುದ್ರನ ರೂಪದಲ್ಲಿರೋನು ಅಂತ ಹೇಳ್ತಾ ಇದ್ದಾನೆ ಇವನು. ಶ್ರುತಿ ಮಾತ್ರ ಎಲ್ಲ ಶಿವಂದೇ ರೂಪ ಅಂತ. ನಮೋ ನಮೋ ಗೃತ್ಸೇಭ್ಯ ಗೃತ್ಸಪದೇಭ್ಯಶ್ಚ ಭೋ ನಮಃ ನಮಃ ಗೃತ್ಸೇಭ್ಯಃ ಗೃತ್ಸಪದೇಭ್ಯಃ ಚ ವಃ ನಮಃ. ಗೃತ್ಸ ಅಂದ್ರೆ ವಿಷಯ ಲಂಪಟರು ಅಂತ, ಭಾರಿ ಸ್ತ್ರೈಣರು, ಸ್ತ್ರೀ ವಿಷಯದ ಭೋಗವನ್ನು ಬಯಸುತ್ತಿರುವಂಥವ್ರಿದಾರಲ್ಲ ಅವರು ಗೃತ್ಸರು ಅಂತ. ಗೃತ್ಸನ ಮದ ಸ್ತ್ರೀ ಲಂಪಟರು ವಿಷಯಾಸಕ್ತರಾಗಿರ್ತಕ್ಕಂತಹ ರೂಪದಲ್ಲಿರುವ ರುದ್ರರಿಗೆ ನಮಸ್ಕಾರ. ಗೃತ್ಸಪತಿ ಅವರಿಗೆ ಒಬ್ಬ ಹೆಡ್ಡು ಬೇರೆ, ವಿಷಯ ಲಂಪಟರಲ್ಲೇ ಸ್ತ್ರೀ ಲಂಪಟರಲ್ಲೇ ಒಬ್ಬ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದೆ ಅಂತೆ. ಅದನ್ನ ಆಫೀಸ್ ಮಾಡ್ಕೊಂಡು ಅಲ್ಲಿ ಬರ್ತಾ ಇರ್ತಾರೆ ಯಾರೇ ಬಂದು ಹೋದ್ರು ಅಂತ. ಅವರಿಗೂ ನಮಸ್ಕಾರ, ಆ ರೂಪದಲ್ಲಿರ್ತಕ್ಕಂಥ ರುದ್ರನಿಗೆ ನಮಸ್ಕಾರ ಅಂತ. ಏನು ಇದಕ್ಕೊಂದು ಆಫೀಸು ಅದಕ್ಕೊಂದು ನಕ್ಕಾಲ ಬಿಡಿ, ಏನು ಅವ್ರಿಗೊಂದು ಹೆಡ್ಡ ಅಂತಂದ್ರೆ ಏನ್ ಹೆಡ್ರಪ್ಪ. ನಮೋ ವ್ರಾತೇಭ್ಯೋ ವ್ರಾತಪದೇಭ್ಯಶ್ಚ ಭೋ ನಮಃ ನಮಃ ವ್ರಾತೇಭ್ಯಃ ವ್ರಾತಪದೇಭ್ಯಃ ಚ ವಃ ನಮಃ. ವ್ರಾತ ಅಂದ್ರೆ ಸಮೂಹ ಅಂತ. ಸಮೂಹ, ಗುಂಪು, ಗಣ. ಗಣ, ಗುಂಪು, ಸಮೂಹ ಅಂತಿಲ್ಲ. ಆ ವ್ರಾತಕ್ಕೆಲ್ಲ ನಮಸ್ಕಾರ. ವ್ರಾತ ಅಲ್ಲ ರುದ್ರೂಪ, ಸಮೂಹ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ. ಅವರಿಗೆ ಒಡೆಯನಾಗಿರ್ತಕ್ಕಂತಹ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಅವ್ರಿಗೆಲ್ಲ ಒಡೆಯ ಒಬ್ಬ ಇಲ್ಲ ಅಲ್ಲ, ಆ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ವ್ರಾತಪತಿ, ವ್ರಾತನ ಸೇನಾಪತಿ ಹಾಗೆ ಒಂದು ಗುಂಪಿಗೆ ಅಂದ್ರೆ ಇದರಲ್ಲಿ ಒಬ್ಬನಿಗೆ ಕ್ಯಾಟ್ಲ್ ಇಲ್ಲ, ಈ ಸೇನೆಯಲ್ಲಿ ಒಬ್ಬ ಬ್ರಿಗೇಡಿಯರ್ ಅಂತ ಒಬ್ಬ. ಆ ಒಂದು ಸಣ್ಣ ಇದಕ್ಕೆ ಒಂದು ಹೆಸರು, ನಮ್ಮ ಇವ್ರು ಗೊತ್ತು ನಾಗರಾಜ್ ಅವರಿಗೆ, ಸಣ್ಣ ಸಣ್ಣಗೆ ಕಮಾಂಡರ್ ಒಬ್ಬ, ಲೆಫ್ಟಿನೆಂಟ್, ಹಾ ಅದ್ರ ಗ್ರೇಡ್ ಇದೆಯಲ್ಲ, ಮೇಜರ್, ಹಾ ಹಾಗೆ ಕಮಾಂಡರ್. ಹಾ ಅದು 10 ಜನಕ್ಕೆ 100 ಜನಕ್ಕೆ 1000 ಜನಕ್ಕೆ ಹೀಗೆ ಜನರಲ್ ಮ್ಯಾನ್ ಇದು ಅವರು ಜನರಲ್. ಜನರಲ್ ಆಗಿದ್ದು ಬಹಳ ದೊಡ್ಡವರು. ಆಮೇಲೆ ಫೀಲ್ಡ್ ಮಾರ್ಷಲ್. ಹಾ ಏನ್ ಯುದ್ಧ ಆಗತ್ತೆ ಅಂತ ಹೇಳಿದ್ರೆ ಹೌದಾ ಗುರುಗಳೇ? ಯುದ್ಧ ಗಿದ್ದ ಏನಿಲ್ಲ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಯ್ತು ಇವತ್ತು. ಏನಂತ ಮೋದಿ ಸದಾನಂದ ಗೌಡ್ರನ್ನ ಬಿಟ್ಟಿದ್ದಾರೆ, ಕರಂದ್ಲಾಜೆ ಅಂತ ತಗೊಂಡಿದ್ದಾರೆ. ಅಲ್ಲ ಅದೇನು ಚೀನಾದವರು ಯುದ್ಧ ಮಾಡೋದು ರೆಡಿ ಆಗಿದ್ದಾರೆ, ಬಂದಿದ್ದಾರೆ, 5,000 ಸೈನ್ಯ ಬಂದಿದೆ ಅಂತ ಏನೋ ಹೇಳ್ತಾ ಇದ್ರು, ಹೌದಾ? ಅದೆಲ್ಲ ಬಾರ್ಡರ್ ನಲ್ಲಿ ಇದ್ದಿದ್ದೆ, ಅದೆಲ್ಲ ಕಾಶ್ಮೀರ ಬಾರ್ಡರ್ ಅಲ್ಲಿ, ಚೈನಾ ಬಾರ್ಡರ್ ಅಲ್ಲಿ. ಏನು ಯುದ್ಧ ಆಗಲ್ವಾ? ಆಗಲ್ಲ. ಒಳ್ಳೇದಾಯ್ತು ಬಿಡಿ, ಕ್ಷೇಮ ಆಯ್ತು ಜಗತ್ತಿಗೆ. ಯುದ್ಧ ಬಿಟ್ಟರೆ ಸರ್ವನಾಶ ಆಗುತ್ತೆ. ಹಾ ವ್ರಾತ ಅಂದ್ರೆ ಸಮೂಹಕ್ಕೆ, ಸಮೂಹದ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ವ್ರಾತಪತಿಯ ಸಮೂಹಕ್ಕೆ ಒಡೆಯಲಾಗಿರ್ತಕ್ಕಂಥವ್ರು ಅಂಶಗಳ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ನಮೋ ಗಣೇಭ್ಯೋ ಗಣಪತಿಭ್ಯಶ್ಚ ಭೋ ನಮಃ ನಮಃ ಗಣೇಭ್ಯಃ ಗಣಪತಿಭ್ಯಃ ಚ ವಃ ನಮಃ. ಗಣ ಅಂದ್ರೆ ಪ್ರಮಥ ಗಣ ಅಂತ ಮಾಡಿದೆ. ಪ್ರಮಥ ಗಣದ ರೂಪದವನಿಗೆ, ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ. ಪ್ರಮಥ ಗಣದ ರೂಪದವನು ರುದ್ರನೇ, ಆ ರುದ್ರನಿಗೆ ನಮಸ್ಕಾರ. ಗಣಪತಿಭ್ಯ ಅಂದ್ರೆ ಇವನಲ್ಲ, ಸೊಂಡ್ಲಲ್ಲ, ಆ ಗಣಕ್ಕೆ ಪತಿ, ಆ ಈಶ್ವರ ಎಲ್ಲ ಈಶ್ವರನೇ. ಗಣಪತಿ ಈಶ್ವರ, ಆ ಈಶ್ವರ ನಮಸ್ಕಾರ. ಅಲ್ಲ, ಗಣಪತಿಯಾಗಿರ್ತಕ್ಕಂಥ ರೂಪದಲ್ಲಿರುವ ಶಿವನಿಗೆ ಗಣಪತಿ ಒಬ್ರು ಇದ್ದಾರೆ. ಪ್ರಮಥಗಣ ಗಣಪತಿ ಯಾರು? ಈಶ್ವರ. ಆ ಈಶ್ವರನಾದ ಈಶ್ವರ ಅಲ್ಲ, ಪ್ರಮಥ ಗಣ ರೂಪದಲ್ಲಿರುವ ಈಶ್ವರಿಗೆ ನಮಸ್ಕಾರ. ಪ್ರಮಥ ಗಣಕ್ಕೆ ಒಬ್ಬ ಪತಿ ಇದ್ದಾನ, ಇವನು ಇದಾನಪ್ಪ, ಶಿಂಗಿ ಭಿಂಗಿ ರಟಸ್ತುಂಡಿ ನಂದಿಕೇಶ್ವರ ಅವರ ಹೆಡ್. ಅವರು ನಂದಿಕೇಶ್ವರ ಅಲ್ಲ ಹೆಡ್ಡು. ಆ ವೀರಭದ್ರ, ನಂದಿಕೇಶ್ವರ, ವೀರಭದ್ರ ಈಶ್ವರನೇ. ಈಶ್ವರ ಎಲ್ಲ ಈಶ್ವರ ಅವತಾರ ಆದ್ಮೇಲೆ ಅವರಿಗೆಲ್ಲ ಆ ರೂಪದಲ್ಲಿರೋದು ಶಿವನಿಗೆ ನಮಸ್ಕಾರ. ಗಣಪತಿ ಓ ನಮಃ. ಆಮೇಲೆ ಮುಂದಕ್ಕೆ ನಮೋ ವಿರೂಪೇಭ್ಯೋ ವಿಶ್ವರೂಪೇಭ್ಯಶ್ಚ ಭೋ ನಮಃ ನಮಃ ವಿರೂಪೇಭ್ಯಃ ವಿಶ್ವರೂಪೇಭ್ಯಃ ಚ ವಃ ನಮಃ. ಇದು ವಿರೂಪ ಅನ್ನಕ್ಕೆ ನಗ್ನ ಮುಂಡಾದಿ ರೂಪದಲ್ಲಿ ದೃಷ್ಟಿ ಮಾಡಿದ್ದಾರೆ. ಇವನು ಮಾತ್ರ ವಿಕಾರ ವೇಷಗಳುಳ್ಳಂಥವ್ರಿಗೆ ಅಂತ ಭಟ್ಟ ಬಸ್ಕಾಸ ಮಾಡಿದ್ದಾರೆ. ಇದರಲ್ಲಿ ವಿವಿಧ ರೂಪ ವಿರೂಪ ಮಾಡ್ಬೋದು. ಅನೇಕ ರೂಪದಲ್ಲಿರ್ತಕ್ಕಂಥ ಪರಮೇಶ್ವರಿಗೆ ನಮಸ್ಕಾರ. ವಿಶ್ವರೂಪ ಸರ್ವರೂಪದವನಾದ ಪರಮೇಶ್ವರಿಗೆ ನಮಸ್ಕಾರ. ಸಿಂಪಲ್ ಆಗಿದೆಪ್ಪ. ವಿವಿಧಂ ರೂಪಂ ವಿರೂಪಂ. ವಿಗತೋ ರೂಪ ವಿರೂಪ, ವಿರೂಪ ಕೆಟ್ಟ ರೂಪ ಅಂತ ಅರ್ಥ ಮಾಡಿದೆ. ವಾಸ್ತವಸ್ಪತಿ ರುದ್ರನೇ.
ಮನೆಯಲ್ಲಿರೋನು ಅವನೇ, ಸ್ಮಶಾನದಲ್ಲಿರೋ ಅವನೇ, ಲೋಕಾಂತದಲ್ಲಿರೋವನೇ, ಲೋಕದಲ್ಲಿರೋವನೇ. ರುದ್ರನಲ್ಲಿ ಬೇರೆ ಯಾರು ಇಲ್ವೋ ಜಗತ್ತಲ್ಲೇ, ಎಲ್ಲ ಕಡೆ ರುದ್ರಮಯ, ರುದ್ರನ ಜಗತ್ತಲ್ಲ ರುದ್ರ. ಹಾಗಾಗಿ ವಿವಿಧ ರೂಪದಿಂದ ಇರುವುದು ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಅದೃಷ್ಟ ಯಾರು ನಗ್ನ ರೂಪ, ಇದು ಒಡ್ಬಡ್ ರೂಪ, ಮುಂಡಾಜಿ ರೂಪದಿಂದ, ಕ್ಯಾಟ್ ರೂಪದಿಂದ ಇರೋ ರೂಪದಿಂದ ಹಾಗೂ ಮಾಡ್ಕೊಳ್ಳಿ. ಈ ದೇವಿ ಒಳಗೆ ಭವಾನಿ ಪಾಣಿಗ್ರಹಣ ಪಡಿಪಾಟಿ ಫಲಪಿದ ಆಯ್ತು. ನಾನು ಇಷ್ಟೇ ನಾನು ಇಟ್ಕೊಳ್ಳಯ್ಯ. ವಿಶ್ವರೂಪ, ವಿಶ್ವರೂಪ ಅಂದ್ರೇನು? ಕತ್ತೆ, ಕುದುರೆ, ಒಂಟೆ, ಎಮ್ಮೆ ಹಾಗೆ ಮಾಡಿದ್ದಾರೆ. ನಾನು ವಿಶ್ವರೂಪನೇ, ವಿಶ್ವಾದ ಜಗತ್ತು, ಜಗದ್ರೂಪದ ಅಂತ ಮಾಡ್ಬೋದು. ಅದಿನ್ನೂ ಒಳ್ಳೆ ಅರ್ಥ ಇದೆ. ವಿಶ್ವಾತ್ಮನಾಗಿ ಜಗದಾತ್ಮನಾಗಿರ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ. ಈ ಮಂಡುಕಿನಲ್ಲಿ ವಿಶ್ವಾತ್ಮ ಅಂತ ಪರಮಾತ್ಮನೆಲ್ಲ ಕರೆದ್ರು. ವಿಶ್ವೋ ಸ್ಥೂಲ ನಿತ್ಯಂ ಅಂತ ಇದೆಲ್ಲ ಶಂಕರಾಚಾರ್ಯ ವೇದಾಂತ ಓದಿದವರು ಏನೇನೋ ಮಾಡ್ಕೊಂಡಿದ್ದಾರೆ. ಚಿತ್ತ ಸ್ವಾಮಿ ಇರ್ಬೇಕಾಯ್ತು ಶಾಣಾಚಾರ್ಯ ಹಿಂದೆ ಪರ ವ್ಯಾಖ್ಯಾನ ಮಾಡೋರು. ನಮೋ ವಿರೂಪೇಭ್ಯೋ ವಿಶ್ವರೂಪೇಭ್ಯಶ್ಚ ಭೋ ನಮಃ 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 ಮಹದ್ಭ್ಯಃ ಕ್ಷುಲ್ಲಕೇಭ್ಯಃ ಚ ವಃ ನಮಃ. ಮಹಾ ದೊಡ್ಡವರಿಗೆ, ದೊಡ್ಡ ರೂಪದಿಂದ 70, 80, 90 ವಯಸ್ಸಾಗಿರ್ತಕ್ಕಂಥ ದೊಡ್ಡವರಿಗೆಲ್ಲ ನಮಸ್ಕಾರ. ಕ್ಷುಲ್ಲಕಾದ ಸಣ್ಣ ಸಣ್ಣ ಚಿಲ್ಲಾಪಿಲ್ಲಿಗಳು, ಚಿಲ್ಲಾಪಿಲ್ಲಿಯಾಗಿ ಇಲ್ಲೇ 3 ವರ್ಷ 4 ವರ್ಷ ಕಿಕ್ಕಿ ಕೆಟ್ಟವಾಗ ಆಟ ಆಡ್ತಾ ಇರ್ತಾರಲ್ಲಪ್ಪ, ಏನು ಇದಲ್ಲೇ ಕಿರಿಕಿರಿ ಹಿತ್ಲ ಕಡೆಯಲ್ಲಿ, ಬೀದಿ ಕಡೆಯಲ್ಲಿ ಗೋಲಿ ಬುಗುರಿ ಆಟ ಆಡ್ಕೊಂಡು ಸಣ್ಣ ಚಿಕ್ಕ ಮಕ್ಕಳು, ಆ ಚಿಕ್ಕ ಮಕ್ಕಳು ಬಂದಿರತಕ್ಕಂತಹ ಅಲ್ಪ ಜ್ಞಾನ, ಅಲ್ಪ ಪ್ರಕಾರವಾದಂತಹ ಮಕ್ಕಳ ರೂಪದಲ್ಲಿರ್ತಕ್ಕಂತಹ ಪರಮೇಶ್ವರ ನಮಸ್ಕಾರ. ದೊಡ್ಡವರ ರೂಪದಲ್ಲಿರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ. ಮಹತ್ ರೂಪದಿಂದ ಅವನೇ ಶಂಕರಾಚಾರ್ಯ, ದೊಡ್ಡ ಮಹಾತ್ಮ ರೂಪದಿಂದ ಈ ಶಂಕರಾಚಾರ್ಯ. ಸಣ್ಣ ಚಿಲ್ಲಾಪಿಲ್ಲಿಗಳು, ಚಿನ್ನೊಂದು ಚಿಲ್ಲಾಪಿಲ್ಲಿಗಳು ಇದ್ದಾರಲ್ಲ, ಆ ರೂಪದಲ್ಲಿರ್ತಕ್ಕಂಥ ಇವನೇ ಪರಮೇಶ್ವರ. ನಮಃ ನಮೋ ರಥಿಭ್ಯೋ ಅರಥೇಭ್ಯಶ್ಚ ಭೋ ನಮಃ ನಮಃ ರಥೇಭ್ಯಃ ಅರಥೇಭ್ಯಃ ಚ ವಃ ನಮಃ. ರಥಿಭ್ಯ, ರಥದಲ್ಲಿ ಕೂತ್ಕೊಂಡಂಥವರಿಗೆ ನಮಸ್ಕಾರ. ರಥ ಇದೆ, ಪದಾತಿಯಾಗಿ ಓಡಾಡ್ತಾ ಇದ್ದಾರಲ್ಲ, ಪತ್ತೀನಾಂ ಪದೇ ಹೇಳಿದ್ದು. ಇಲ್ಲಿ ಅರಥೇಭ್ಯ ಅಂತ ಇದೆ. ರಥ ಇಲ್ಲ ಅವರಿಗೆ, ಕುದುರೆನೂ ಇಲ್ಲ, ರಥ ಇಲ್ಲ, ನನ್ನ ಮೇಲೆ ಎದ್ಕೊಂಡು ಕಾದಾಡಬೇಕು. ಪದಾತಿ ರೂಪದಿಂದಿರುವಂತಹ ರುದ್ರನಿಗೆ ನಮಸ್ಕಾರ. ರಥ ರೂಪದಲ್ಲಿ ಕೂತ್ಕೊಂಡು ಯುದ್ಧ ಮಾಡುವ ಅರ್ಜುನಾದಿಗಳ ರೂಪದಿಂದಂತಹ ರಥ ರೂಪದಿಂದಂತಹ ರುದ್ರನಿಗೆ ನಮಸ್ಕಾರ. ನಮೋ ರಥಪದೇಭ್ಯಶ್ಚ ಭೋ ನಮಃ ನಮಃ ರಥೇಭ್ಯಃ ಅರಥೇಭ್ಯಃ ವಃ ನಮಃ. ಇಲ್ಲಿ ರಥಪತಿ ಬಂದಿಲ್ವಾ? ಅರಥೇಭ್ಯ. ಇನ್ನು ರಥಕ್ಕೂ ನಮಸ್ಕಾರ. ಆ ರಥ ಚಿನ್ನದ್ದೋ, ಬೆಳ್ಳಿದೋ, ಬಂಗಾರದ್ದೋ, ಕಬ್ಬಣದ್ದೋ, ಇನ್ನು ಕಾಂಬ್ರದ್ದೋ, ಹಿತ್ತಾಳೆದೋ, ಯಾವ್ದು ಇಲ್ಲ. ಆ ರಥರೂಪದಿಂದ ಇರತಕ್ಕಂತಹ ಪರಮೇಶ್ವರ ನಮಸ್ಕಾರ. ಆ ರಥಗಳಿಗೆ ಪತಿ ಅದು ಮಹತಿ ಸಂಜನೇಶಿದು ದೊಡ್ಡ ರಥ ಇದೆಯಲ್ಲ, ಅರ್ಜುನ ರಥ, ಕೃಷ್ಣ ರಥ. ಹಾಗೆ ರಥಪತಿಗಳಿಗೆ, ರಥಪತಿ ಆಗಿರ್ತಕ್ಕಂಥವ್ರಿಗೆ, ದೊಡ್ಡ ರಥವನ್ನು ಹೊಂದಿರ್ತಕ್ಕಂಥವ್ರಿಗೆಲ್ಲ ನಮಸ್ಕಾರ. ನಮಸ್ಕಾರ. ಆಮೇಲೆ ಸೇನಾನಿಭ್ಯಶ್ಚ ಭೋ ನಮಃ. ಯುದ್ಧ, ಜಗಳ, ಕತ್ತಿ, ಗುರಾಣಿ, ಖಡ್ಗ, ಬಾಣ, ಬಿಲ್ಲು ಬಿಟ್ಟು ಏನು ಇಲ್ಲೆಲ್ಲ ಕಣ್ರಿ. ಇಲ್ಲಿ ಮತ್ತೆ ಸೇನಾ ಮಾಡಿ ಸೇನಾಭ್ಯಃ ಸೇನಾನಿಭ್ಯಃ ಚ ವಃ ನಮಃ. ಸೇನೆಗಳಿಗೆ ನಮಸ್ಕಾರ. ಸೇನಾ ನಮಸ್ಕಾರ. ಸೇನಾನಿ ಅಂದ್ರೆ ಸೇನಾ ನಾಯಕರು ಅಂತ ಅರ್ಥ. ಸೇನಾ ನಾಯಕರಿಗೆಲ್ಲ ನಮಸ್ಕಾರ. ಸೇನಾ ನಾಯಕರು ಬಂದ್ರೆ ರುದ್ರನಿಗೆ ಅಂತ. ಸೇನೆಗೂ ನಮಸ್ಕಾರ ಅಲ್ಲ, ಸೇನೆ ಬಗ್ಗೆ ನಾಯಕರಿಲ್ಲ, ನಾಯಕರು ಬಂದ್ರೆ ರುದ್ರನಿಗೆ. ಎಲ್ಲಾ ಜಾಗದ ನಮಸ್ಕಾರ ಯಾರಿಗೆ? ರುದ್ರನಿಗೆ ನಮಸ್ಕಾರ. ಯಾರು ಬಂದಿರೋ ರುದ್ರ? ಸೇನಾ ರುದ್ರ, ಸೇನಾಪತಿರು ಬಂದಿರುವ ರುದ್ರ, ರಥರು ಬಂದಿರೋ ರುದ್ರ, ರಥ ಇದೆ ಅಂತ ಪದ ಬಂದಿರೋ ರುದ್ರ. ಹಾಗೆ ಅಶ್ವ ಬಂದಿದ್ದ 6 ನಮಃ. ಕ್ಷತ್ರಭ್ಯಃ ಸಂಗ್ರಹೇತೃಭ್ಯಶ್ಚ ಭೋ ನಮಃ ನಮಃ ಕ್ಷತ್ರಭ್ಯಃ ಸಂಗ್ರಹೇತೃಭ್ಯಃ ಚ ವಃ ನಮಃ. ಕ್ಷತ್ರ ಅಂದ್ರೆ ರಸವನ್ನು ನಡೆಸೋನು ಅಂತ, ರಸಚರ್ಯ ಮಾಡುವನು ಅಂತ. 6 ರುದ್ರನಿಗೆ ನಮಸ್ಕಾರ. ಸಂಗ್ರಹೀತ ಅಂತಂದ್ರೆ ರಸಸಾಧನ ನಿಮಗೆ
ಸಂಗ್ರಹಿತ ಏನು ರಸ ಸಾರಥಿಗಳು ಕೆಲಸ ಮಾಡಿದ್ದಾರೆ. ಕುದುರೆ ಹಗ್ಗ ಹಿಡಿದು ರಸಗಳನ್ನು ನಿಯಂತ್ರಣ ಮಾಡುವವರು ಸಾರಥಿರು ಅಂತ ಅಲ್ಲ. ಕ್ಷತ್ರು ಅಂದ್ರೆ ರಸ ನಡೆಸೋನು ಆಯ್ತು ಸೂತರು ಅಂತ, ಸಂಗ್ರಹಿತರು ಅದನ್ನ ಕಂಟ್ರೋಲ್ ಮಾಡುವಂಥವ್ರು ಅಂತ ರಸವನ್ನ. ಅದನ್ನ ಕಂಟ್ರೋಲ್ ಮಾಡೋ ಸಾರಥಿ ಬೇರೆ ಮಾಡ್ತಾರ ಇಬ್ರು ಡ್ರೈವರು. ಅಂದ್ರೆ ಈ ಕ್ಷತ್ರು ಆದವರು ಆ ಜಾತಿಯವರು ಅಂತ ಅಷ್ಟೇ ಅರ್ಥ. ಅವ್ರು ರಸ ಓಡಿಸ್ತಾ ಇರ್ಬೇಕು ಅಂತಿಲ್ಲ. ಇವರು ಸಂಗ್ರಹಿತ ರಸ ಓಡಿಸ್ತಾ ಇದ್ದು ರಸವನ್ನು ಕಂಟ್ರೋಲ್ ಮಾಡ್ತಾ ಇರೋರು ಅಂತ ಅರ್ಥ. ಡ್ರೈವರ್ನವರು ನಾವು ಓಡಾಡ್ಕೊಂಡಿದ್ರು ಬೀದಿ ಅವ್ರ ಮನೆ ಡ್ರೈವರ್ ಇವನು ನಾವು ಅಂತೀವಿ, ಡ್ರೈವ್ ಮಾಡ್ತಿರಲ್ಲ. ಹಾಗೆ ಕ್ಷತ್ರು ಬೇರೆ ಆ ಸೂತ ಜಾತಿಯವರು ರಸ ಸೇರಿಯ ಮಾಡುವಂಥವ್ರು ಅಂತ. ಸಂಗ್ರಹಿತಂದ್ರೆ ಆ ಟೈಮಲ್ಲಿ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಅದನ್ನು ನಡೆಸ್ತಾ ಇರೋನು ಅಂತ ಅರ್ಥ. ಲಗಾಮು ಜೀನು ಎಲ್ಲ ಹಿಡ್ಕೊಂಡು ಚಾವಟಿ ಹಿಡ್ಕೊಂಡು ಯಾಕೋ ಸರಿಸ್ಬೇಕು, ಯಾಕೋ ಓಡಿಸ್ಬೇಕು, ಹೆಂಗ್ ಓಡಿಸ್ಬೇಕು ಅಂತ. ಕೃಷ್ಣ ಆ ರಸಚರ್ಯದಲ್ಲಿ ಎಕ್ಸ್ಪರ್ಟ್. ಅಂದ್ರೆ ಏನ್ ರಸಚರ್ಯ ಮಾಡ್ಬಿಟ್ಟ ಅದೇ ದಿವಸ. ಬಾಣ ಹೋಗಿ ಬಿಡೋದು ರಸ ದಾಟ ಹೋಗ್ತಿತ್ತು. ಇನ್ನು ಅರ್ಜುನ ಬಾಣ ಹಿಂದೆ ಬರ್ತಾ ಇದೆ, ರಸ ಮುಂದೆ ಹೋಗ್ತಾ ಇದೆ. ಅರ್ಜುನ ಬಿಟ್ಟು ಬಾಣ ಏನು ವೇಗ, ಅದಕ್ಕೆ ವೇಗ ರಸ ಹೋಗ್ಬೋದು. ಏನು ಅರ್ಜುನ ಮುಂದೆ ಹೋಗಿ ಬಂದು ಬಾಣ ಬೀಳ್ತಾ ಇದೆಯಲ್ಲ ಅಂತ ರಪ 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 ಬೀಳ್ತಾ ಇದೆ. ಬಾಣ ರಸ ಮುಂದೆ ಹೋಗ್ಬಿಟ್ಟಿದೆ. ಏನ್ ಕೃಷ್ಣ ಅಂದ್ರೆ ಕುಂಭಸ್ಥೆ ಕಾಲ ಹಾರ ಹೋಗ್ತಿತ್ತಂತೆ ರಸ. ನಾನು ಒದ್ದಾಡ್ತಿತ್ತಂತೆ ಉಡೋದ ರಸ. ಏನ್ ಕೃಷ್ಣ ಕಂಟ್ರೋಲ್ ಮಾಡೋದಾಗತ್ತೆ. ಅಸ್ತ್ರ ಹೊಡೆದಾಗ ನೀರ್ ಫಸ್ಟ್ ಕೊನೆಗೆ ಯುದ್ಧ ಮುಗಿದ ಮೇಲೆ ಕೃಷ್ಣ ನೀರ್ ಹಿಡಿ ಅಂತ, ಇಲ್ಲ ನೀರ್ ಹಿಡಿ ಅಂತ. ಕೃಷ್ಣ ಹಿಡಿದ್ರೆ ಅರ್ಜುನ ಸಮೇತ ಬಗ್ಗನ್ ಹತ್ಕೊಂಡ್ ಬಿಡ್ತಿತ್ತು. ವೈಷ್ಣವಾಸ ಹೊಡೆದ ಭಗದತ್ತ ಹೊಡೆದ ಕೃಷ್ಣ ಎದ್ದು ನಿಂತ್ಕೊಂಡ್ಬಿಟ್ಟ. ಹಾರ ಕೃಷ್ಣ ಆಗ್ನೇಯಾಸನ ಯಾವ್ದೋ ಇದು ಆಸನದ ಕೆಳಗೆ ಇಟ್ಕೊಂಡಿರ್ತಾನಲ್ಲ ಕೃಷ್ಣ. ಯಾವಸ್ತ್ರ ಆಗ್ನೇಯಾಸನ ಯಾವ್ದೋ ಹೊಡೆದಾಗ ಆಸನದ ಕೆಳಗೆ ಇಟ್ಕೊಂಡಿರ್ತಾನೆ. ಅವ್ನು ಇಳಿ ಇಟ್ಬಿಟ್ಟು ಆಮೇಲೆ ಕೃಷ್ಣ ಹೇಳಿ ಭಕ್ತ ಕತ್ಕೊಂಡ್ಬಿಡ್ತಾನೆ. ಕೊನೆಗೆ ಯುದ್ಧ ಆದ್ಮೇಲೆ ನಮಃ ಕ್ಷತ್ರಭ್ಯ ಸಂಗ್ರಹಿತ ವಿಜಯ. ಸಂಗ್ರಹಿತದೇನೋ ಕಂಟ್ರೋಲ್ ಮಾಡೋ ರಸವನ್ನು ಕಂಟ್ರೋಲ್ ಮಾಡೋರು ಆ ಜೀನು ಇದು ಏನಂತಾರೆ ರಶ್ಮಿಗಳು ಚಾವಟಿ ಇದೆಲ್ಲ ಇಟ್ಕೊಂಡು ಕಂಟ್ರೋಲ್ ಮಾಡೋರು. ನಮಸ್ತಕ್ಷಭ್ಯೋ ನಮಃ ನಮಃ ತಕ್ಷಭ್ಯಃ ರಥಕಾರೇಭ್ಯಃ ಚ ವಃ ನಮಃ. ತಕ್ಷಭ್ಯ ಅಂದ್ರೆ ಬಡಗಿ ಕೆತ್ತೂರು, ಕೆತ್ತೂರು ಬಂದಿರತಕ್ಕಂತಹ ಬಡಗಿ ಬಂದಿರತಕ್ಕಂತಹ ರುದ್ರಗೆ ನಮಸ್ಕಾರ. ರಥಕಾರ ಅಂದ್ರೆ ರಥವನ್ನ ನಿರ್ಮಾಣ ಮಾಡುವಂತಹ ಒಂದು ಜನಾಂಗ, ಅದೇ ಬೇರೆ. ಬಡಗಿಯೆಲ್ಲ ರಥ ಮಾಡೋಲ್ಲ, ರಥ ಮಾಡುವಂತಹ ಬಡಗಿಗಳೇ ಬೇರೆ. ಬರೀ ಬಾಗಿಲು ಕಿಟಕಿ ಬೆಂಚು ಆ ಬಡಗಿಯೇ ಬೇರೆ. ಹಾಗೆ ರಥಕಾರರಾಗಿರ್ತಕ್ಕಂತಹ ಬಡಗಿ ಬಂದಿರತಕ್ಕಂತಹ ರುದ್ರಗೆ ನಮಸ್ಕಾರ. ಕೆತ್ತೂರು ಬಂದಿರತಕ್ಕಂತಹ ರುದ್ರಗೆ ಆ ರೂಪದ ಪರಮೇಶ್ವರ ನಮಸ್ಕಾರ. ನಮ್ಮ ಕುಲಾಲೇಭ್ಯಃ ಕರ್ಮಾರೇಭ್ಯಶ್ಚ ಭೋ ನಮಃ ನಮಃ ಕುಲಾಲೇಭ್ಯಃ ಕರ್ಮಾರೇಭ್ಯಃ ಚ ವಃ ನಮಃ. ಕುಲಾಲ ಕುಂಬಾರ, ಕುಂಬಾರ ರೂಪದಿಂದ ಇರುವಂತಹ ರುದ್ರನಿಗೆ ನಮಸ್ಕಾರ. ಕಮ್ಮಾರ, ಕರ್ಮಾರ ಕಮ್ಮಾರ ಅಂದೇನೋ ಕಬ್ಬಿಣದ ಕೆಲಸ ಮಾಡೋದು. ಈ ಹಾದೆ ಕೋಲು, ಗುದ್ಲಿ, ಪಿಕಾಸಿ, ಕಂದಿ ಮಚ್ಚು ಅದೆಲ್ಲ ಶಾರ್ಪ್ ಮಾಡೋದು ಮಾಡ್ತಾರಲ್ಲ ಕಮ್ಮಾರ ಶಾಲೆ. ಕಮ್ಮಾರ ಶಾಲೆ ನೋಡ್ರಿ ಈ ಕಾಲದ ನೋಡೇ ಇಲ್ಲ ಕಮ್ಮಾರ ಶಾಲೆ. ಬ್ಲಾಕ್ ಸ್ಮಿತ್, ಕರೆಕ್ಟ್. ಬ್ಲಾಕ್ ಸ್ಮಿತ್ ಕರ್ಮಾರ ಅಂದ್ರೆ ಅವನಿಗೆ ನಮಸ್ಕಾರ. ಪುಂಜುಷ್ಟ ನಿಷಾದೇಭ್ಯಶ್ಚ ಭೋ ನಮಃ ನಮಃ ಪುಂಜಿಷ್ಟೇಭ್ಯಃ ನಿಷಾದೇಭ್ಯಃ ಚ ವಃ ನಮಃ. ಪುಂಜಿಷ್ಟದಂದ್ರೆ ಹಕ್ಕಿಯನ್ನು ಹಿಡಿದು ಸಾಯಿಸುವವರು, ಬೇಡ ಜಾತಿಯವರು. ಹಕ್ಕಿಯನ್ನು ಹಿಡಿಯುವಂತಹ ಜನಾಂಗ ನಮಸ್ಕಾರ. ನಿಷಾದ ಅಂದ್ರೆ ಮೀನುಗಳನ್ನು ಹಿಡಿದು ತಿನ್ನೋರು. ನಿಷಾದ ಅಂದ್ರೆ ಮೀನು. ಅವರು ಬೆಸ್ತರಲ್ಲೇ ಹಕ್ಕಿಗಳನ್ನು ಹೊಡೆಯುವಂಥ ಬೆಸ್ತರು, ಮೀನುಗಳನ್ನು ಹಿಡಿಯುವಂಥ ಬೆಸ್ತರು ಅಂತ. ಅದು 6 ಬರುವಂತಹ ರುದ್ರ ನಮಸ್ಕಾರ. ಯಾಕೆ ರುದ್ರಿಗೆ ಬೇರೆ ಅಗ್ನಿಹೋತ್ರ ಮಾಡುವವರು ಅವರ ಜ್ಞಾಪಕ ಹೊಂದಿಲ್ಲ. ಅಗ್ನಿಹೋತ್ರ ಮಾಡುವ ನಾಗರಾಜನ್ ಮಾಡು, ವೇದಾಧ್ಯಯನ ಮಾಡುವುದು ಸಾಕ್ಷಾತ್ ಪರಮೇಶ್ವರ ಗೊತ್ತು. ಅಕ್ಕಿ ಹೊಡೆಯೋರು ಬೇಡ್ರು, ಮೀನು ಹಿಡಿಯೋದ ಬೆಸ್ತರು ಬೇಡ ಬೆಸ್ತರು. ಅದು ಅವ್ರದ್ದೇ ಅಂದ್ರೆ ಇವರು ಗುರುಗಳೇ ಗುಹ ಇದ್ನಲ್ಲ ಅದೇ ಅದ್ರ ಬೇಡ್ರವ್ರಲ್ಲ ದೋಣಿ ನಡೆಸೋರು. ಬೆಸ್ತರು
ಬೆಸ್ತರು ದೋಣಿನಲ್ಲಿ ಹೋಗಿ ಮೀನು ಹಿಡಿಯೋರು ನಿಷಾದರು. ಅದೇ ಬೆಸ್ತರವರಲ್ಲ, ಬೆಸ್ತ ಬೆಸ್ತರು ಬೇಡ್ರು ಸಮುದ್ರದಲ್ಲಿ ನೀರು ಹಿಡಿಯೋರು ಸಾಲ್ಟ್ ವಾಟರ್ ಫಿಶ್, ಸ್ವೀಟ್ ವಾಟರ್ ಫಿಶ್. ಅದೇ ಪಾರಿವಾಳ ಅದು ಇದು ಹಕ್ಕಿ ಹಿಡಿತಾರಲ್ಲ ಅವರು ಬೇಡ್ರು. ಪುಂಜಿಷ್ಠರು ಟ್ರೈಬಲ್ಸ್. ಟ್ರೈಬರ್ಸ್, ಹೌದು. ಪುಂಜಿಷ್ಠರು ಅಂದ್ರೆ ಬೇಡ್ರು, ನಿಷಾದರು ಅಂತಂದ್ರೆ ಬೆಸ್ತರು, ಅವರಿಗೂ ನಮಸ್ಕಾರ. ನಮ ಈಶು ಮತ್ತೆ ಬಿಲ್ಲು ಬಾಳ ಅಯ್ಯೋ ನಮ ಈಶು ಗೃದ್ಧ ಧನ್ವಗೃದ್ಧಶ್ಚ ವೋ ನಮಃ. ಬಾಣ ಮಾಡೋರು ನಮಸ್ಕಾರ. ಧನ್ವಗೃದ್ಧಃ ಚ ವಃ ನಮಃ. ಬಾಣ ಮಾಡುವ ರೂಪದಲ್ಲಿರ್ತಕ್ಕಂತಹ ಜನ ಇದಲ್ಲ, ಬಾಣ ಮಾಡುವವರು ಆ ರೂಪದಲ್ಲಿರ್ತಕ್ಕಂಥ ಕಮ್ಮರ್ಸಾಲಲ್ಲೇ ಒಂದು ಬಾಣ ಮಾಡೋ ಅದೇ ಒಂದು ಫ್ಯಾಕ್ಟ್ರಿ, ಅದನ್ನ ಆ ರೂಪದಲ್ಲಿರ್ತಕ್ಕಂಥ ಆ ವೃದ್ಧನಿಗೆ ಆ ಜನರ ರೂಪದಲ್ಲಿರುವ ವೃದ್ಧನಿಗೆ ನಮಸ್ಕಾರ. ಬಿಲ್ ಮಾಡೋರು ಆ ರೂಪದಲ್ಲಿರ್ತಕ್ಕಂಥ ವೃದ್ಧನಿಗೆ ನಮಸ್ಕಾರ. ಧನ್ವಗೃದ್ಧ. ಬಾಣ ಮಾಡೋರು, ಬಿಲ್ ಮಾಡೋರು, ಖಡ್ಗ ಮಾಡೋರು, ಇದು ಮಾಡೋರು, ಅದೇ ಬರೀ ವೃದ್ಧನಲ್ಲೂ ಇದೆ. ನಮೋ ಮೃಗಯುಭ್ಯಶ್ಚ ವೋ ನಮಃ. ನಮಃ ಮೃಗಯುಭ್ಯಃ ಶನಿಭ್ಯಃ ಚ ವಃ ನಮಃ. ಮೃಗಯು ಅಂದ್ರೆ ಬೇಟೆ ಆಡೋರು ಅಂತ. ಕಾಡಿನಲ್ಲಿ ಹಂದಿ, ಜಿಂಕೆ, ಮೊಲ ಇದನ್ನ ಬೇಟೆ ಆಡ್ತಾರಲ್ಲ, ಆ ಬೇಡ್ರು ಅಂತ ಬಂದಿತ್ತು. ಹಾಗೆ ಮಾಡ್ಕೋಬೇಕು. ಪಕ್ಷಿಯನ್ನು ಬೇಡ್ರು, ಪ್ರಾಣಿಗಳನ್ನ ಬೇಟೆ ಆಡೋರು ಇವರು ಮೃಗಯುಭ್ಯ. ಶ್ವನಿಭ್ಯ ಅಂದ್ರೆ ಆ ಪ್ರಾಣಿ ಬೇಟೆ ಆಡೋರು ನಾಯಿಗಳನ್ನ ಕಟ್ಕೊಂಡು ಹೋಗ್ತಾರೆ. ನಾಯಿಗಳನ್ನ ಹಿಡ್ಕೊಂಡು ಹೋಗಿ ನಾಯಿಗಳಂತೆ ಹಿಡಿಸ್ತಾರೆ. ಅದು ನಾಯಿಗಳ ಹಗ್ಗವನ್ನು ಆ ಸರಪಣಿಯನ್ನು ಕಟ್ಕೊಂಡು ಮಾಡೋರು. ನಾಯಿಗಳ ನಮಸ್ಕಾರ ಮುಂದಿದೆ. ಶ್ವನಿನ ಬೇಟೆ ಆಡೋದಕ್ಕೋಸ್ಕರ ನಾಯಿಗಳನ್ನ ಇಟ್ಕೊಂಡು ಅದಕ್ಕೆ ಹಗ್ಗ ಚೈನ್ ಕಟ್ಕೊಂಡು ಅಟ್ಟಿಸ್ಕೊಂಡು ಹೋಗ್ತಾರೆ. ಓಡ್ತಾರೆ ಇವರು ನಾಯಿ ಹಿಂದೆ. ನಾಯಿ ಹಿಂಗೆ ಓಡ್ತೆ ಗೊತ್ತಾ, 4-5 ನಾಯಿ ಓಡ್ಬಿಟ್ಟು ಚುರುಚೇನು ಹೊಡೆದು ಬಿಡುತ್ತೆ. ಮೃಗಯುಭ್ಯನೇನೋ ಬೇಟೆಯಾಡುವರು, ಪ್ರಾಣಿ ಬೇಟೆಯಾಡುವಂತಹ ರೂಪದಲ್ಲಿರುವಂತಹ ವೃದ್ಧನಿಗೆ ನಮಸ್ಕಾರ. ಶ್ವನಿಭ್ಯನೇನೋ ನಾಯಿಗಳ ಹಗ್ಗವನ್ನು ಹಿಡ್ಕೊಂಡು ಬೇಟೆಗೋಸ್ಕರವಾಗಿ ನಾಯಿಗಳನ್ನು ಕರ್ಕೊಂಡು ಹೋಗೋರು, ಅವರಿಗೆ ನಮಸ್ಕಾರ. ಆಮೇಲೆ ಶ್ವಪತಿಭ್ಯಶ್ಚ ವೋ ನಮಃ. ನಮಃ ಶ್ವಭ್ಯ ಶ್ವಪತಿಭ್ಯ ಅಂದ್ರೆ ಅವನಿಗೆ ಮತ್ತು ವಹ ಆ ರೂಪದಲ್ಲಿ ನಿಮಗೆ ಅಂತ. ಶ್ವಭ್ಯ ನಾಯಿಗಳಿಗೆಲ್ಲ ನಮಸ್ಕಾರ. ನಾಯಿ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ ಅಂತ. ನಾಯಿ ನಮಸ್ಕಾರ ಅಲ್ಲ, ನಾಯಿ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ. ಶ್ವಪತಿ ಅಂದ್ರೆ ಚಂಡಾಲ, ಚಂಡಾಲ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಶ್ವಪತಿ ಅವನೇ, ಶ್ವಪಚಕ ಶ್ವಪಾಚಕ. ನಾಯಿನ ಕಾಯೋರು, ನಾಯಿನ ಇಟ್ಕೊಂಡವರು ಇದಾರಲ್ಲ ಶ್ವಪತಿಗಳು, ಅವರಿಗೂ ನಮಸ್ಕಾರ. ನಿಮಗೂ ನಮಸ್ಕಾರ ಇಟ್ಕೊಳ್ಳಿ. ಇಲ್ಲೇ ಮುಂದೆ ಚೆನ್ನಾಗಿದೆ. ನಮೋ ಭವಾಯ ಚ ರುದ್ರಾಯ ಚ. ಇಲ್ಲಿ ಏಕತ್ವ ನಮಸ್ಕಾರ. ಇದುವರೆಗೂ ಉಭಯತ್ವ ನಮಸ್ಕಾರ ಬಂತು. ಹಿಂದೂ ನಮಃ, ಮುಂದೂ ನಮಃ ಇತ್ತು. ಇವಾಗ ಒಂದೇ ಕಡೆ ನಮಃ, ಎರಡು ಕಡೆ ನಮಃ ಇಲ್ಲ. ನಮೋ ಭವಾಯ ಚ ರುದ್ರಾಯ ಚ. ಭವ ಅಂದ್ರೆ ಸೃಷ್ಟಿಗೆ ಕಾರಣ ಆಗಿರ್ತಕ್ಕನು, ಭವನ ಉಂಟು ಮಾಡುವನು ಅಂತ. ಸೃಷ್ಟಿಕರ್ತನಾದ ಪರಮೇಶ್ವರಿಗೆ ನಮಸ್ಕಾರ. ರುದ್ರಾಯ ಎಲ್ಲವನ್ನೂ ಅಳಿಸುವನು ಪಾಪಿಗಳನ್ನ, ಅಥವಾ ಭಕ್ತರ ಅಳುವನ್ನು ಹೋಗಲಾಡಿಸುವನು. ಭಕ್ತರ ಅಳುವನ್ನು ಹೋಗಲಾಡಿಸುವ ರುದ್ರನಿಗೆ ನಮಸ್ಕಾರ. ಅದ ಪಾಪಿಗಳನ್ನು ಅಳಿಸುವನಾದ ರುದ್ರನಿಗೆ ನಮಸ್ಕಾರ. ಹಾಗೆ ಸೃಷ್ಟಿಕರ್ತನಾದ ರುದ್ರನಿಗೆ ನಮಸ್ಕಾರ. ನಮಃ ಶರ್ವಾಯ ಚ ಪಶುಪತಯೇ ಚ ನಮಃ. ಶರ್ವಾಯ ಚ ಪಶುಪತಯೇ ಚ. ಶರ್ವ ಅಂದ್ರೆ ಶ್ರೀಹಿಂಸ, ಪಾಪವನ್ನು ಹೋಗಲಾಡಿಸುವನು ಅಂತ. ಪಾಪ ಪರಿಹಾರಕರಾದಂತಹ ಶಿವನಿಗೆ ನಮಸ್ಕಾರ. ಪಶುಪತ ಏನು ಸ್ಥಾವರ ಜಂಗಮ ಪಶುಗಳಿಗೆ ಒಡೆಯನಾಗಿರ್ತಕ್ಕಂತಹ ಒಂದು. ಅಜ್ಞಾನಿಗಳಿಗೆ ಒಡೆಯನು, ಪಶುವಿನ ಅಜ್ಞಾನಿಗಳು ಮಾಡ್ಬೋದು. ಅಜ್ಞಾನಿಗಳಾದ ಪುರುಷರಿಗೆ ಜ್ಞಾನವನ್ನು ಕೊಡುವಂತಹ ಪಶುಪತಿ, ಪಶುಗಳಿಗೆ ಪತಿ ಆಗಿರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ. ನಮೋ ನೀಲಗ್ರೀವಾಗ ಚ ಶಿತಿಕಂಠಾಗ ಚ. ವಿಷಕಂಠನಾಗಿ ಕಪ್ಪು. ನೀಲಗ್ರೀವಾಗ ಚ ಶಿತಿಕಂಠಾಯ ಚ. ನೀಲಗ್ರೀವನು ಕಪ್ಪಾದ ಕತ್ತನ್ನು ಅಂದ್ರೆ ವಿಷದ ಕಂಠನಾಗಿ ಮಧ್ಯ ಕಪ್ಪಾಗಿದೆಯಲ್ಲ ಅದು ಅಂತ. ಅಥವಾ ಅಗ್ನಿಯಲ್ಲಿ ನೀಲಿಯಾಗಿ ಉರಿಯುತ್ತೆ ಅಂತ ಹೇಳಿದಲ್ಲ ಮೊನ್ನೆ, ಆ ರೀತಿ ನೀಲಿ ಫ್ಲೇಮ್ ಇಟ್ಕೊಂಡಂತಹ ಅಗ್ನಿಗೆ ನಮಸ್ಕಾರ ಅಂತ. ಶಿತಿಯಿಂದ ಬಿಳುಪಾದ ಕಂಠನೇನೋ, ಆ ಕಪ್ಪು ಜಾಗ ಬಿಟ್ಟು ಬಾಕಿ ಎಲ್ಲ ಜಾಗವೂ ಬೆಳ್ಳಿಗಿದೆ ಅಂತ ಅವನಿಗೆ ಶಿತಿಕಂಠ. ಅಂದ್ರೆ ಆ ಕಪ್ಪು ಜಾಗ ಮಾತ್ರ, ವಿಷದ ಜಾಗ ಮಾತ್ರ ಕಪ್ಪು, ಬಾಕಿ ಜಾಗ ಬೆಳ್ಳಿಗಿದೆ. ಶಿತಿಕಂಠಾಯ ಅಂದ್ರೆ ಬಿಳುಪಾದ ಕತ್ತನ್ನುಳ್ಳವನಿಗೆ ನಮಸ್ಕಾರ.
ನಮಃ ನಮಃ ಕಪರ್ದಿನೇ ಚ ವ್ಯುಕ್ತಕೇಶಾಯ ಚ ನಮಃ ಕಪರ್ದಿನೇ ಚ ವ್ಯುಕ್ತಕೇಶಾಯ ಚ ಜಟಾಜೂಟಿ ಕಪರ್ದಾನ ಜಟ ಭಾರಿ ಜಟೆ ಬಿಟ್ಟವನಾಗಿರತಕ್ಕಂತಹ ಆ ರೂಪದಲ್ಲಿ ಯಾರ್ಯಾರಿದಾರೋ ಜಟೆ ಬಿಟ್ಕೊಂಡಂತಹ ಬೈರಾಗಿಗಳಿರ್ಬೋದು, ಇದಿರ್ತಲ್ಲ ಕಿಂದರ್ ಜೋಗಿ ಬೈರಾಗಿ ಎಲ್ಲ ಇರ್ತಾರಲ್ಲ ಜಟೆ ಬಿಟ್ಕೊಂಡು ಅವ್ರು ಆಗ್ಬೋದು, ಇಲ್ಲ ಅವರೇ ಶಿವನೇ ಜಟೆ ಬಿಟ್ಕೊಂಡು ಅನ್ನೋದು ಆಗ್ಬೋದು. ಜಟ ಬಿಟ್ಕೊಂಡ ರೂಪದಲ್ಲಿರ್ತಕ್ಕಂತಹ ರುದ್ರಿಗೆ ನಮಸ್ಕಾರ. ವ್ಯುಕ್ತ ಕೇಶ ಅಂದ್ರೆ ತಲೆ ಬೋಳ್ಸ್ಕೊಂಡ ಸನ್ಯಾಸಿ ರೂಪದಲ್ಲಿರ್ತಕ್ಕಂತಹ ರುದ್ರಿಗೆ ನಮಸ್ಕಾರ. ವ್ಯುಕ್ತ ಅಂದ್ರೆ ಕಿತ್ತಾಕಿದ, ಕೇಶ ಅಂದ್ರೆ ಕೂದಲು. ಯಾರು ತಲೆ ಬೋಳ್ಸ್ಕೊಂಡಿದಾರೋ ಯಾರೋ ಸನ್ಯಾಸಿಗಳು. ಯಾಕೆ ಅವ್ರಿಗೆ ಸ್ವರ್ಗಕ್ಕೆ ಹೋಗಿ ಭಾರ ಆಗುತ್ತೆ ಇದು ಶಿಖೆ ಪೀಕತ್ತ. ಅದಿದೆಯಲ್ಲ ಶುಚಿಯಲ್ಲಿ ಇದೊಂದು ಕಾಣ್ಬತ್ತಲ್ಲ. ಶಿಖಾಮನು ಪ್ರವಪಂತ ಹೃದಯೈ ಅಥೋ ರಘೀಯಾಗುಂ ಸಹ ಸುವರ್ಗಂ ಲೋಕಮಯಾಮೇತಿ. ನಿಯಾಮಿ ಅಲ್ಲ, ಜುಟ್ಟಿದ್ ಬಿಟ್ರೆ ಪೀಕತೆ ಎಳೆಯತ್ತೆ, ಕಾಲಿಗೆ ಕಲ್ ಕಟ್ಕೊಂಡ್ರೆ ಜಗ್ಗತ್ತಲ್ಲ, ಹಾಗೆ ಜುಟ್ಟೆಲ್ಲ ಬೋಳ್ಸ್ಕೊಂಡ್ಬಿಟ್ಟು ಹೋಗೋಣ, ಹಗರವಾಗಿ ಹೋಗ್ಬೋದು ಅಂತ ಹೇಳಿ ಎಲ್ಲ ಇದು ಮಾಡ್ತಾರಂತೆ ಅವರು. ಕೊನೆಗೆ ಅದು ಕರ್ಮ ಇದೆ, ಕರ್ಮಾಂಗವಾಗಿ ಅವ್ನು ಬೋಳ್ಸ್ಕೋಬೇಕು, ಸೂತ್ರದಲ್ಲಿ ಬೋಳ್ಸ್ಕೋಬೇಕಂತೆ ಯಜಮಾನ. ಇಲ್ಲಿ ಏನು ವ್ಯುಕ್ತ ಕೇಶಾನೇನೋ ಪೂರ್ತಿ ನುಣ್ಣಿಗೆ ಚೆನ್ನಾಗಿ ಚೌರ ಮಾಡಿಸ್ಕೊಂಡು ಆ ಎಣ್ಣೆ ಹಚ್ಚಿ ಟಕ 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 ಇದು ಘಟ ಹೊಡೆದು ಆಗಿರುತ್ತ. ಘಟ ಹೊಡೆಗೆ ಚೀರ ನೈಸ್ ಮಾಡ್ಕೊಂಡಂತ ತಲೆ ಒಳ್ಳೆಯವರಿಗೆ ನಮಸ್ಕಾರ. ಘಟ ಕಟ್ಟಂಗೆ ಆಗಿರುತ್ತೆ. ತಾಮ್ರದ ಚೊಂಬಿಗೆ ಕ್ಲೀನ್ ಹೊಳಿತಾ ಇರುತ್ತೆ. ನಮಃ ಸಹಸ್ರಾಕ್ಷಾಯ ಚ ಶತಧನ್ವನೇ ಚ ನಮಃ ಸಹಸ್ರಾಕ್ಷಾಯ ಚ ಶತಧನ್ವನೇ ಚ. 1000 ಕಣ್ಣುಳ್ಳವನಾದ ಶಿವನಿಗೆ ನಮಸ್ಕಾರ. ಎಲ್ಲಾ ಕಡೆಯೂ ಕಣ್ಣುಳ್ಳವನೇ, ಅಥವಾ 1000 ಕಣ್ಣುಳ್ಳವನಾದ ದೇವೇಂದ್ರ ರೂಪದಲ್ಲಿರುವ ಶಿವನಿಗೆ ನಮಸ್ಕಾರ ಅಂತ ಮಾಡ್ಬೋದು. ದೇವೇಂದ್ರನಿಗೆ 1000 ಕಣ್ಣು ಅಂತ ಸಹಸ್ರಾಕ್ಷ. ಶತಧನು 100 ಧನುಸ್ಸನ್ನು ಒಮ್ಮೆಗೆ ಹಿಡ್ಕೊಳ್ತಾನೆ ಶಿವ. 100 ತೋಳಿದೆ, 100 ತೋಳಿಂದ 100 ಧನುಸ್ಸನ್ನು ಹಿಡ್ಕೊಳ್ತಾನೆ. ಅವನ ಮುಂದೆ ಯುದ್ಧ ಮಾಡಕ್ಕಾಗತ್ತಾ ಶಿವನ ಮುಂದೆ? ನಮಗೆ ಅರ್ಜುನನ ಶಿವನ ಮುಂದೆ ಯುದ್ಧ ಮಾಡಕ್ಕೆ. ಅರ್ಜುನ ಅಂದ್ರೆ ಧೀರ ವೀರ ಶೂರ ನಿಂತ್ಕೋತಾರೆ. ಹಾಕಿದ್ರಲ್ಲ ಒಂದಾಳ ಟಕ ಟಕ ಆಗಿ ಹೋಯ್ತು. 1000 ಕಣ್ಣುಳ್ಳವನಾದ ಪರಮೇಶ್ವರಿಗೆ ನಮಸ್ಕಾರ. 100 ಬಿಲ್ಲುಗಳನ್ನು ಹೊತ್ತುಕೊಂಡಿರುವಂತಹ ಪರಮೇಶ್ವರಿಗೆ ನಮಸ್ಕಾರ. ನಮೋ ಗಿರೀಶಾಯ ಚ ಶಿಪಿವಿಷ್ಟಾಯ ಚ. ನಮಃ ಗಿರೀಶಾಯ ಚ ಶಿಪಿವಿಷ್ಟಾಯ ಚ. ಗಿರೀಶಾಯ ಅಂದ್ರೆ ಕೈಲಾಸ ಗಿರಿಯಲ್ಲಿ ವಾಸವಾಗಿರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ. ಗಿರಿ ಶೇತೇತಿ ಗಿರೀಶಃ, ಕೈಲಾಸ ಗಿರಿಯಲ್ಲಿ ವಾಸವಾಗಿರ್ತಕ್ಕಂಥವನು ಅಂತ ಅರ್ಥ. ಶಿಪಿ ವಿಷ್ಣು 2 ಅರ್ಥ ಮಾಡಿದ್ದಾರೆ. ಶಿಪಿನೇ ವಿಷ್ಣು ಅಂತ ಅರ್ಥ ಇದೆ, ಶಿಪಿನೇ ಧರ್ಮ ಅಂತೂ ಇದೆ. ಧರ್ಮದಲ್ಲಿರ್ತಕ್ಕಂತಹ ಪರಮೇಶ್ವರಿಗೆ ಅರ್ಥ ಮಾಡೋದು, ವಿಷ್ಣು ರೂಪದವನಾದ ಶಿವನಿಗೆ ನಮಸ್ಕಾರ ಅಂತ ಮಾಡೋದು. ವಿಷ್ಣು ಮಾಡಿದ್ದಾರೆ. ಆಯ್ತಾತ್ಮ ಸರ್ವ ಪ್ರಾಣಿಗಳು ಅಂತರ್ಯಾಮಿಯಾಗಿರುವ ರುದ್ರನಿಗೆ ನಮಸ್ಕಾರ ಮಾಡೋದು. ಆಯ್ತಾ? ಗಿರಿಶಾಯ ಅಂದ್ರೇನೋ ಕೈಲಾಸ ಗಿರಿದಲ್ಲಿ ಬೆಟ್ಟ, ಎಲ್ಲ ಬೆಟ್ಟ ಅಲ್ಲ, ಅವನಿ ಬೆಟ್ಟಲ್ಲ, ಕೈಲಾಸಕ್ಕೆ ಹೋಗ್ಬೇಕು. ವಿಷ್ಟಾಯ ಅಂದ್ರೆ ಧರ್ಮದಲ್ಲಿ ಹೊಕ್ಕಿರುವವನು ಅಥವಾ ವಿಷ್ಣು ರೂಪದಲ್ಲಿರ್ತಕ್ಕಂಥವನು, ಆ ರೀತಿಯಾಗಿರ್ತಕ್ಕಂಥ ಪರಮೇಶ್ವರ ನಮಸ್ಕಾರ. ನಮೋ ಮೀಢುಷ್ಟಮಾಯ ಚ ಇಷುಮತೆ ಚ ನಮಃ. ಮೀಢುಷ್ಟಮಾಯ ಚೇಷುಮತೆ ಚ. ಮೀಢುಷ್ಟ ಮಾಯೇತಿ ಮೀಢೋ ತಮಾಯ ಚ ಇಷುಮತ ಇತಿಷೋ. ಮತ್ತೆ ಇಷುಮಾನ ಇದು ಬಹು ಮತಿಗೆ ಇಲ್ಲ. ಇದು ಕೊಡಿದೆ. ಹೌದು. ಮೀಢುಷ್ಟಮ ಅಂದೇನು? ಮಿಹ ಸೇಚನೆ, ಮೋಡ ರೂಪದಿಂದ ಮಳೆ ಸುರಿಸುವನು ಅಂತ ಒಂದರ್ಥ. ಭಕ್ತರಿಗೆ ಇಷ್ಟಾರ್ಥವನ್ನು ಸುರಿಸುವನು ಅಂತ ಇನ್ನೊಂದು ಅರ್ಥ. ಭಕ್ತರು ಯಾರ್ಯಾರಿದ್ದಾರೋ, ಶಿವನ ಭಕ್ತರು ಏನೇನು ಕೋರಿಕೆ ಇಟ್ಕೊಂಡು ಶಿವನನ್ನು ಪ್ರಾರ್ಥನೆ ಮಾಡ್ತಾರೋ ಅವರ ಎಲ್ಲಾ ಕೋರಿಕೆಯನ್ನು ಸುರಿಸುವಾತನು. ಮೀಢಾನ್ ಮೀಢಿಷೆ, ಇಷ್ಟಾರ್ಥವನ್ನು ಸುರಿಸುವಾತನಾದ ಶಿವನಿಗೆ ನಮಸ್ಕಾರ. ಅಥವಾ ಮೇಘರೂಪದಿಂದ ಮಳೆಯನ್ನು ಸುರಿಸುವನಾದ ಶಿವನಿಗೆ ನಮಸ್ಕಾರ. ಇಷುಮತೆ, ಬಾಣಧಾರಿಯಾದ ಶಿವನಿಗೆ ನಮಸ್ಕಾರ. ಇಷುಮಾನ್ ಅದೇ ಬಾಣ ಭಾರಿ ಇಷ್ಟ ಕಂಡ್ರೆ ಶ್ರುತಿಗೆ. ಬಾಣ ಯಾರು ಬಿಡೋದೇ ಇಲ್ಲಪ್ಪ, ಹೆಜ್ಜೆಜ್ಜೆಗೂ ಬಾಣ ಬರ್ತಾನೆ ಇರಪ್ಪ.
ಬಾಣ ಬಾಣದಿ ಬಾಣ 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 ಇಶು ಮತ್ತೆ ಮತ್ತೆ ಇತೀಶು ಮತ್ತೆ ಅಲ್ಲಿ ದುಷ್ಟರ ನಿಗ್ರಹ ಮಾಡೋದಕ್ಕೆ ಬಾಣವೇ ಇದು. ತಗೊಳ್ತೀನಿ. ಏನೋ ಬಾಣ ಉಳ್ಳವನಾಗಿರುವ ಬಾಣಧಾರಕ. ಬಾಣ ಅನ್ನೋದು ಎಲ್ಲರಿಗೂ ಹೆದರಿಕೆಯನ್ನು ಉಂಟು ಮಾಡೋದು ಅಂತ. ನಮ ಹ್ರಸ್ವಾಯ ನಮೋ ಬೃಹತೆ ಚವರುಷೀಯಸೆ ಚ ಅದು ಹೇಳಿ ಎರಡು. ನಮಃ ಹ್ರಸ್ವಾಗ ಚ ವಾಮನಾಗ ಚ ನಮಃ ಬೃಹತೆ ಚ ಪರಶೀಯಸೆ ಚ. ಹ್ರಸ್ವ ಅಂದ್ರೆ ಕುಳ್ಳ, ವಾಮನ ಅಂದ್ರೆ ಗುಜ್ಜಾರಿ. ಕುಳ್ಳ ಬೇರೆ, 5 ಅಡಿ ಇದ್ದ ಕುಳ್ಳ. ಈ 3 ಅಡಿ 2 ಅಡಿ ಗುಜ್ಜಾರಿ ಇರ್ತಾರೆ, ಇಷ್ಟೇ ಕಾಲ ಇರ್ತಾರ. ಅದೊಂದು ವಿಕರಾಂಗ. ಅದು ಹ್ರಸ್ವ ವಾಮನ. ಹ್ರಸ್ವ ಅಂದ್ರೆ ಗುಜ್ಜಾರಿ, ವಾಮನ ಅಂದ್ರೆ ಕುಳ್ಳು. ಹಾಗೆ ಬೃಹತೆ ಅಂದ್ರೆ ದಾಂಡಿಗ, ಚೆನ್ನಾಗಿ ಬೆಳೆದವನು, 6 ಅಡಿ 6.5 ಅಡಿ. ಹಾಗೆ ವರುಷೀಯಸೆ ಅಂದ್ರೆ ದೊಡ್ಡಸ್ತಿಗೆ ಉಳ್ಳವನು, ಗುಣದಿಂದ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸುಗಳನ್ನು ದೊಡ್ಡವನಾಗಿರ್ತಕ್ಕಂಥ. ಬೃಹತೆ ಬೇರೆ, ವೃಷೀಯ ಬೇರೆ. ಬೃಹತ್ ಅದೇ ಪ್ರಯೋಜನ, ವೃಷೀಯ ಅನ್ನಬೇಕು. ವೃಷೀಯ ಇದ್ವಾದ್ಭವತಿ ವ್ಯಾವತಿ. ಶ್ರೇಷ್ಠನು ಅಂತ. ವೃಷೀಯ ಅನ್ನೋದೇನೋ ಶ್ರೇಷ್ಠನು, ಗುಣಸಂಪನ್ನನು. ಬೃಹತೆ ಚನೇನೋ ಎಲ್ಲ ದೊಡ್ಡದಾಗಿದೆ, ಎಲ್ಲೂ ದೊಡ್ಡದಾಗಿದೆ. ಕಾಲ ದಪ್ಪ ಉದ್ದುದ್ದ ಜೋದ ಬೆಳೆದಾರೆ, ಅದು ಬೃಹತೇಚ. ವರುಷೀಯ ಸೇನ ಗರಿಷ್ಠ, ಶ್ರೇಷ್ಠ, ದೊಡ್ಡವನು, ಮಹಾತ್ಮನು ಅಂತ. ಓಂ ನಮೋ ವೃದ್ಧಾಯ ಚ ಸಂವೃದ್ಧನೆ ಚ ನಮೋ ಅಗ್ರ್ಯಾಯ ಚ ಪ್ರಥಮಾಯ ಚ ನಮಃ ವೃದ್ಧಾಯ ಚ ಸಂವೃದ್ಧನೆ ಚ ನಮಃ ಅಗ್ರ್ಯಾಯ ಚ ಪ್ರಥಮಾಯ ಚ. ವೃದ್ಧ ಅಂದ್ರೆ ಜಗದುತ್ಪತ್ತಿಗೆ ಮೊದಲೇ ಇದ್ದವನು, ಬಹಳ ದೊಡ್ಡ ಅವನು. ವೃದ್ಧನು ಅಂದ್ರೆ ಉತ್ಪತ್ತಿಗೆ ಮುಂಚೆ ಇದ್ದವನಾದ್ರಿಂದ ಜಗತ್ತಿಗಿಂತಲೂ ದೊಡ್ಡವನು ಅಂತ. ಯಾರೋ ವೃದ್ಧನಾದಂತ ವೃದ್ಧಿಗೆ ಅಲ್ಲ, ವೃದ್ಧರು ಅಂತ ಯಾರಿದ್ದಾರೆ ಎಲ್ಲಾ ರೂಪದಿಂದಲೂ ವೃದ್ಧ ಶಿವನೇ ಇರೋನು. ಆ ರೀತಿ ಇರುವಂತಹ ಶಿವನಿಗೆ ನಮಸ್ಕಾರ ಅಂತ ಮಾಡ್ಬೋದು. ವೃದ್ಧರು ಅಂತಿದಾರಲ್ಲ, ವೃದ್ಧ ರೂಪದಿಂದ ಇರುವ ಶಿವನಿಗೆ ನಮಸ್ಕಾರ. ಅದು ಶಿವನೇ ಜಗದ ಉತ್ಪತ್ತಿಗೆ ಮೊದಲೇ ಇರುವನಾದ್ರಿಂದ ವಯಸ್ಸಿನ ಅಧಿಕನವನು ಅಂತ. ಸಮೃದ್ಧನೇ ಅಂದ್ರೆ ಸ್ತೋತ್ರಾದಿಗಳಿಂದ ಬಹಳ ದೊಡ್ಡವನು ಅಂತ ಹೋಲಿಸಿಕೊಂಡವನಾದ ವೃದ್ಧನಿಗೆ ನಮಸ್ಕಾರ. ಸಮೃದ್ಧನೇ ಅಂದ್ರೆ ಸ್ತೋತ್ರಗಳಿಂದ ಬೆಲೆಪಟ್ಟವನು ಅಂತ ಹೇಳಿದೆ. ಪ್ರಶಸ್ತವಾಗಿರುವಂತೆ ದೊಡ್ಡತನದಿಂದ ಕೂಡಿಕೊಂಡವನು ಸಮೃದ್ಧ. ಅನ್ನೋದು ಸ್ತೋತ್ರ, ಭಜನೆ, ಕೀರ್ತನೆ, ಹಾಡು ಇತ್ಯಾದಿಗಳಿಂದ ಕೊಂಡಾಡಿ ಪರಮಾತ್ಮನ ಅಂಥವನು ಅಂತ ಹೋಲಿಸ್ಕೊಂಡ ಪರಮಾತ್ಮನಿಗೆ ನಮಸ್ಕಾರ. ನಮೋ ಅಗ್ರ್ಯಾಯ. ಅಗ್ರ್ಯಾಯ ಅಂದ್ರೆ ಜಗತ್ತಿನ ಉತ್ಪತ್ತಿಗೆ ಕಾರಣ ಆದವನು ಅಂತ, ಮೂಲ ಪುರುಷನು ಅಂತ. ಅಗ್ರಿಯ ಮೊದಲಿಗನು ಅಂತ. ಆಮೇಲೆ ಪ್ರಥಮಾಯ ಅಂದ್ರೆ ಎಲ್ಲರಿಗೂ ಶ್ರೇಷ್ಠನು, ಪ್ರಧಾನನು. ಪ್ರಥಮ ಅಂದ್ರೆ ಪ್ರಧಾನನು, ಶ್ರೇಷ್ಠನು, ಮುಖ್ಯನು ಆಗದೆ, ವಿಷಯಕ್ಕೆ ಮೊದಲಿಗನು. ಅಗ್ರೇ ಭವ ಅಗ್ರಿಯ, ಮೊದಲಿಗನು, ವಿಷಯಕ್ಕೆ ಆರಂಭ ಕಾರಣನು ಅವನು. ಪ್ರಥಮ ಅಂದ್ರೆ ಅವನು ಮುಖ್ಯ, ಶ್ರೇಷ್ಠ, ಇಂಪಾರ್ಟೆಂಟ್ ಪರ್ಸೆಂಟ್. VIP, ವೆರಿ 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 ಇಂಪಾರ್ಟೆಂಟ್ ಪರ್ಸೆಂಟ್. VIP ಅಲ್ಲ, VIP, ವೆರಿ 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 ಇಂಪಾರ್ಟೆಂಟ್ ಪರ್ಸೆಂಟ್. ಯಾರೋ ಶಿವ. ಬರೀ VIP ಅಂದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸೆಂಟ್ ಅಷ್ಟೇ ಆಗ್ಬಿಡುತ್ತೆ. VV ಹಾಕ್ಬಿಡು, 3-4 VV ಹಾಕ್ಬಿಡು. ವೆರಿ 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 ವೆರಿ. ಅಗ್ರಿಯಾಯ ಅಂದ್ರೆ ಹಿರಿಯ ಅಂತ ತಗೋಬೋದಾ? ಯಾರಮ್ಮ? ಅಗ್ರಿಯಾಯ ಅಂದ್ರೆ ಹಿರಿಯ ಅಂತ ತಗೊಂಡು ಪ್ರಥಮ ಅಂದ್ರೆ ಮೊದಲಿಗ ಅಂತ ತಗೋಬೋದಲ್ವಾ? ತಗೋಬಹುದು, ಹಿರಿಯ ಅಂತ ತಗೋಬಹುದು. ಅದಕ್ಕೆ ವೃದ್ಧಾನದಲ್ಲೇ ಹಿರಿ ಬಂತಲ್ಲ, ಅಗ್ರಿಗೆ ಇದು ಮಾಡ್ಬಿಟ್ಟಿದ್ದಾರೆ. ಜಗತ್ತಿನ ಉತ್ಪತ್ತಿಗೆ ಮೊದಲಿದ್ದವನು ಸಹ ಮಾಡಿದ್ದಾರೆ. ಇಬ್ರು ಹಾಗೆ ಮಾಡಿದ್ದಾರೆ. ಮೊದಲೇ ಇರುವ ಆದಿಪುರುಷ ಇಬ್ಬರು, ಶಾಣಾಚಾರ್ಯರು, ಭಟ್ಟಾಸ್ಕರು ಅಗ್ರಿಯಾಯನ ಹಾಗೆ ಮಾಡಿದ್ದಾರೆ. ಅಗ್ರೇ ಭವ ಅಗ್ರಿಯ ಅಂತ ಮಾಡಿದ್ದಾರೆ. ಪ್ರಥಮ ಅಂದ್ರೆ ಗುಣದಲ್ಲಿ ಮೊದಲಿಗನು, ಉತ್ತಮನು, ಶ್ರೇಷ್ಠನು ಮಾಡಿದ್ದಾರೆ. ಪ್ರಥಮಾಯ ಚ ನಮ ಆಶವೇ ಚ ಜಿರಾಯ ಚ ನಮಃ ಶೀಘ್ರಿಯಾಯ ಚ ಅಜಿರಾಯ ಚ ನಮಃ. ಆಶುವಿನ ವೇಗವಾಗಿ ಎಲ್ಲಾ ಕಡೆಗೂ ವ್ಯಾಪಿಸಿಕೊಳ್ಳುವನು ಅಂತ ಅರ್ಥ. ವೇಗದಿಂದ ಎಲ್ಲಾ ತುಂಬಿಕೊಂಡವನಾದ ಶಿವನಿಗೆ ನಮಸ್ಕಾರ. ಅಜಿರ ಅಂದ್ರೆ ಗಮನ ಕುಶಲನಾಗಿ ಅಜಿರ ಶಿವನಿಗೆ. ಅಜಿರ ಅಂತ ಏನ್ ಮಾಡಿದಾನೆ ಇವರು? ನಡೆಯಲ್ಲಿ ಕುಶಲನಾದ ಶಿವನಿಗೆ ಅಷ್ಟೇ ಮಾಡಿದ್ದಾರೆ. ನಡವಳಿಕೆಯಲ್ಲಿ ಕುಶಲನಂತೆ, ಅದು ಅಜಿರನಂತೆ.
ಅಜಿರ ನೆನೆಸಿದ ಮಾಡ್ಬಿಟ್ಟಿದ್ದಾರೆ. ಅಜಿರ ಅಂದ್ರೆ ಏನು ಅಂತ ಅರ್ಥ ಮಾಡಲ್ಲ. ಅಜಿರ ಬಿಡುವುಜನು ಅಂತ ಅರ್ಥ ಮಾಡಿದಂಗೆ ಕನ್ನಡದಲ್ಲೂ ಅಜಿರ ಅಂತ ಮಾಡ್ಬಿಟ್ಟಿದ್ದಾರೆ. ಪುಣ್ಯಾತ್ಮ ಅವ್ರಿಗೆ ಗೊತ್ತಾಗಿಲ್ಲ, ಅವ್ರಿಗೂ ಅಲ್ಲೇ ಸಂಶಯ ಬಂದ್ಬಿಟ್ಟಿದೆ. ಆದ್ರೆ ಒಳ್ಳೆ ನಡವಳಿಕೆ ನಡಿಗೆ ಇದೆಯಲ್ಲ, ನಡಿಗೆಯಲ್ಲಿ ಬಹಳ ಸುಂದರವಾದ ನಡಿಗೆಯನ್ನು ಇಟ್ಕೊಂಡವನು ಅಂತ ಅರ್ಥ ಮಾಡಿದ್ದಾರೆ ಭಟ್ಟಭಾಸ್ಕರು. ಕುಶಲವಾದ ನಡೆಯಲ್ಲಿ ಕೂಡಿಕೊಂಡವನು. ಅವನ ನಡೆ ನೋಡಕ್ಕೆ ಒಂದು ಸಂಭ್ರಮ ಅಂತೆ. ಶ್ರೀಮದ್ ಗಾಂಭೀರ್ಯ ಅಂಥ ನಡಿಗೆ ಅಂತೆ ಶಿವನ ನಡಿಗೆ. ಶ್ರೀಮದ್ ಗಾಂಭೀರ್ಯದಿಂದ ಕೂಡಿದಂಥ ಹಂಸಗಮನ ಹೇಗೆ ಬಹಳ ಶ್ರೀಮದ್ ಗಾಂಭೀರ್ಯ ಕೂಡಿರುತ್ತೋ ಹಾಗೆ ಬಹಳ ಸುಂದರವಾದ ನಡಿಗೆಯಿಂದ ಕೂಡಿಕೊಂಡವನು ಅಂತ ಅರ್ಥ ಮಾಡಿದ್ದಾರೆ. ಹಾಗೆ ಜಿರೀಶ್ ವಯೋಹಾನು ಅಂದ್ರೆ ಮುಪ್ಪಾಗದವನು ಅಂತ ಚೆನ್ನಾಗಿರುತ್ತಪ್ಪ. ಅಜಿರಾಯ ಅಂದ್ರೆ ಮುಪ್ಪಾಗದವನು, ವಯೋಹಾನಿ ಆಗದವನು, ಚೆನ್ನಾಗಿದೆ ಅರ್ಥ. ನಮ ಶೀಘ್ರಯಾಗ ಚ ಶೀಭ್ಯಾಯ ಚ ಸಂಜ್ಞಾಗ ಚ ಹಾಕ್ಬೇಕು. ನಮಃ ಶೀಘ್ರಯಾಗ ಚ ಶೀಭ್ಯಾಯ ಚ ನಮಃ ಊರ್ಮ್ಯಾಗ ಚ ಅಪಸ್ವನ್ಯಾಗ ಚ. ಶೀಘ್ರ ಬಹಳ ವೇಗವಾಗಿ ಹೋಗೋನಂತೆ. ಯಾವ ಕ್ಷಿಪ್ಯ ಮನಃ ತಾವದಾದಿತ್ಯಂ ಗಚ್ಚತಿ ಹಾಗೆ ಎಷ್ಟು ಬೇಗ ಬೇಕದು. ಅಪ್ಪ ಶಿವ ತುಂಬಾ ಕಷ್ಟದಲ್ಲಿಗಣೋ, ನೀ ಕೈಲಾಸದಲ್ಲಿದೆಯಾ, ಹೆಂಗೆ ನನ್ನ ಕಾಪಾಡ್ತೀಯೋ ನೀನ್ ಅನ್ಬೇಕಾಗಿಲ್ಲ. ಶಿವ ಕಾಪಾಡೋ ಅಂದ್ಬಿಡನೆ ಆಯ್ತು ಬಂದೆ ಎತ್ಕೊಂಡ್ಬಿಡ್ತಾನೆ. ಅಷ್ಟು ಫಾಸ್ಟ್ ಬರ್ತಾನೆ, ಬಹಳ ಫಾಸ್ಟ್ ಎಕ್ಸ್ಪ್ರೆಸ್ ವೇ. ವಿತಿನ್ ಫ್ರಾಕ್ಷನ್ ಆಫ್ ದಿ ಸೆಕೆಂಡ್ ನೀನು ಮತ್ತೆ ಬಂದು ಇದ್ಬಿಡ್ತಾನೆ ಅವನು. ತುಂಬಾ ಶೀಘ್ರಿಯಾಯ. ಶೀಭ್ಯ ಅಂದ್ರೇನು? ಪ್ರವಾಹದ ರೂಪದಲ್ಲಿ, ನೀರಿನ ರೂಪದಲ್ಲಿ ಇರ್ತಕ್ಕವರು ಅವನೇನ್ ಮಾಡಿದ್ದಾರೆ, ಶೀಭ್ಯ ಅಂದ್ರೆ ಪ್ರವಾಹ ಮಾಡಿದ್ದಾರೆ. ಹರಿಯುತ್ತಿರುವ ನೀರಿನಲ್ಲಿರುವ ಸ್ವರೂಪದವನಿಗೆ ಶೀಭ್ಯ. ಅದೆಂದು ಶೀಭ್ಯ ನೀರು ಆಗುತ್ತೋ ಪುಣ್ಯಾತ್ಮಿಗೂ. ಆಮೇಲೆ ಊರ್ಮ್ಯಾಯ ಅಂದ್ರೆ ಅಲೆಯಲ್ಲಿರ್ತಕ್ಕವನು. ಊರ್ಮಿನೇ ಅಲೆಯಲ್ಲಿರ್ತಕ್ಕವನು ಅವನೇ. ಅಲೆಯಿಂದ ರಾಶಿ ಬಳಸ್ಬಿಡ್ತಾರೆ. ಅವಸ್ವನ್ಯಾಯ ಅಂದ್ರೆ ಶಬ್ದವಿಲ್ಲದೆ ಇರೋ ನೀರಿನಲ್ಲಿ ಗೊತ್ತೇ ಆಗಲ್ಲ, ಪ್ರವಾಹ ಇದೆ ಬಕ್ ಎಳ್ಕೊಂಡ್ಬಿಡುತ್ತೆ. ಅಯ್ಯೋ ಏನು ಪ್ರವಾಹ ಇಲ್ಲ ಅಂತ ಹೇಳಿದ್ರೆ ಅದೇನೋಗ್ಬಿಟ್ಟ ಅಂದ್ಬಿಡುತ್ತೆ. ಸ್ವನಾನ ಶಬ್ದ. ಅವಸ್ವದ ಶಬ್ದವಿಲ್ಲದೆ ನೀರೊಳ ರೂಪದಲ್ಲಿ ಆಡ್ಕೊಂಡಿರುವಂತಹ ವೃದ್ಧನಿಗೆ ನಮಸ್ಕಾರ. ಸಮಸ್ರೋ ತಸ್ಯಾಗ ಚ ದೀಪ್ಯಾಯ ಚ ನಮಃ ಸ್ರೋತಸ್ಯಾಯ ಚ ದೀಪ್ಯಾಯ ಚ. ಸ್ರೋತಸ ಅದು ಪ್ರವಾಹದಲ್ಲಿರ್ತಕ್ಕಂತಹ ವೃದ್ಧನಿಗೆ ನಮಸ್ಕಾರ. ದ್ವೀಪದಲ್ಲಿ ಇರೋನು ಅಂತ ಅರ್ಥ ಮಾಡಿದ್ದಾರೆ. ದ್ವೀಪ ಅಂತ ಹೇಳಿ ಅಂಡಮಾನ್ ನಿಕೋಬಾರ ದ್ವೀಪ ತಾನೆ, ಆ ಲಕ್ಷದ್ವೀಪ ಅಂತ ಇರುತ್ತಲ್ಲ, ಆ ದ್ವೀಪಗಳಲ್ಲಿ ವಾಸ ಮಾಡುವಂತಹ ವೃದ್ಧನಿಗೆ ನಮಸ್ಕಾರ. ದ್ವೀಪ್ಯಾಯ ನೀರಿನಿಂದ ಆವೃತವಾದ ದ್ವೀಪಗಳಲ್ಲಿರುವನು ಅಂತ ದ್ವೀಪಗಳಿಗೆ ಒಡೆಯನಾದ ಶಿವನಿಗೆ ನಮಸ್ಕಾರ. ಇಬ್ಬರು ಹಾಗೆ ಮಾಡಿದ್ದಾರೆ. ಶಾಣಾಚಾರ್ಯ ಭಟ್ಟಭಾಸ್ಕರ್ ಇಬ್ಬರು ಸ್ರೋತಸ್ಯಾಯನೇ ಜಲ ಪ್ರವಾಹ ರೂಪದಲ್ಲಿರುವನು, ದ್ವೀಪ್ಯಾಯ ದ್ವೀಪದಲ್ಲಿರುವನು ಅಂತ ಅರ್ಥ ಮಾಡಿದ್ದಾರೆ. ನಮ್ಮ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ ನಮಃ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ ನಮಃ. ಇಲ್ಲಿ ಜ್ಯೇಷ್ಠ ಅಂದ್ರೆ ಐಶ್ವರ್ಯಾದಿಗಳನ್ನ ದೊಡ್ಡವನು ಅಂತ ಅರ್ಥ ಮಾಡಿದ್ದಾರೆ. ಐಶ್ವರ್ಯಾದಿಗಳನ್ನು ಅಧಿಕರಾದಂತಹ ವೃದ್ಧನಿಗೆ ನಮಸ್ಕಾರ, ಹಿರಿಯನಾದ ನಮಸ್ಕಾರ. ಕನಿಷ್ಠಾಯ ಅಂದ್ರೆ ಅವುಗಳಲ್ಲೇ ಬಹಳ ಕೀಳಾದವನು ಅಂತ ಹಾಗೂ ಅರ್ಥ ಮಾಡ್ಬೋದು. ಜ್ಯೇಷ್ಠ ಹಿರಿಮಗನ ರೂಪದಲ್ಲಿರುವವನು ಪರಮೇಶ್ವರನೇ, ಕಿರಿಮಗದ ರೂಪದಲ್ಲಿರುವವನು ಪರಮೇಶ್ವರನೇ. ಜ್ಯೇಷ್ಠನು ಅಂತ ನಾವು ಹೇಗೆ ನಮ್ಮ ಅಣ್ಣ ದೊಡ್ಡವನು, ಅವನ ರೂಪದ ಅವನೇ, ನಾನೇ ಕಿರಿಯವನು, ನನ್ನ ರೂಪದಲ್ಲೂ ಅವನೇ ಇದ್ದಾನೆ, ನೀವು ಇನ್ನೊಬ್ರು ನಿಮ್ಮ ರೂಪದಲ್ಲೂ ಅವನೇ ಇದ್ದಾನೆ. ಏನಂತೆ ಯಾವ ರೂಪ ವೃದ್ಧಂದ ಅಲ್ಲ ಅಂತೀನಿ. ಎಲ್ಲವೂ ವೃದ್ಧಂದ ರೂಪ ಆದ್ಮೇಲೆ ಜ್ಯೇಷ್ಠನೂ ಅವನೇ, ಕನಿಷ್ಠನೂ ಅವನೇ, ಮಧ್ಯಮನೂ ಅವನೇ. ಮುಂದೆ ನೋಡು, ಮುಂದೆಗೇನು ನಮೋ ಮಧ್ಯಮಾಯ ಚಾಪ ಗಂಧಾಯ ಊರ್ಧ್ವಜಾಗ ಚ ಅಪರಜಾಗ ಚ ನಮಃ ಮಧ್ಯಮಾಯ ಚ ಅಪಗಲ್ಭಾಯ ಚ. ಪೂರ್ವಜಾಯ ಪೂರ್ವಜಾಯ ಮೊದಲು ಹುಟ್ಟಿದವನು ಅಂತ. ಮೊದಲು ಹುಟ್ಟಿಲ್ಲ, ಮೊದಲು ಇದ್ದವನು ಅಂತ ಅಷ್ಟೇ ಅರ್ಥ. ಜ್ಯೇಷ್ಠಾಯ ಆಯ್ತು, ಪ್ರಥಮ ಆಯ್ತು ಆಯ್ತು, ಅಗ್ರಿ ಆಯ್ತು ಆಯ್ತು. ಇನ್ನೊಂದ್ಸಲ ಹೇಳ್ತಾ ಇದೆ,
ಏನು ಶ್ರುತಿಗೆ ಆ ಪುನರುಕ್ತಿಯಲ್ಲಿ ಬೇಜಾರಿಲ್ಲ, ಹೇಳಿದ್ದನ್ನೇ ಭಾವನೆ ಮಾಡ್ತಾ ಇರುತ್ತೆ. ಪೂರ್ವಜಾಯ ಅಂದ್ರೆ ವಿಶ್ವಕ್ಕೆ ಮೊದಲು ಹುಟ್ಟಿದವನು, ಅಂದ್ರೆ ಮೊದಲು ಹುಟ್ಟಿದ ರೂಪದವನು. ಅಪರಜಾಯ ಆಮೇಲೆ ಮುಂದೆ ಪ್ರಳಯ ಕಾಲದ ಹುಟ್ಟೋರು ಯಾರಿದ್ದಾರೆ ಆ ರೂಪದಲ್ಲಿ ಇರೋನು ರುದ್ರನೇ. ಹಿಂದಿನ ಕೃತಯುಗಾದಿ ರೂಪದಲ್ಲಿ ಇದ್ದವರಿದ್ದಲ್ಲ ಆ ರೂಪದಲ್ಲಿ ಇದ್ದವನು ಶಿವನೇ. ಮುಂದೆ ಪ್ರಳಯ ಕಾಲದ ಹುಟ್ಟಿದ ರೂಪದವರು ಅವನೇ. ಮಧ್ಯಕಾಲದಲ್ಲಿ ನಾವೆಲ್ಲ ಮಧ್ಯಕಾಲದಲ್ಲಿ ಇದೀವಿ, ನಮ್ಮ ರೂಪದಲ್ಲಿ ಇರೋನು ಅವನೇ. ಮಧ್ಯಮಾಯ ಅಂದ್ರೆ ಸೃಷ್ಟಿಯ ಮಧ್ಯದಲ್ಲಿರ್ತಕ್ಕವನು ಅವನೇ. ಅಪಗಲ್ಭಾಯಾನಕ್ಕೆ ಇಂದ್ರಿಯ ಜ್ಞಾನವನ್ನು ಪಡೆಯದ ಬಾಲಕರು ಅಂತ ಅರ್ಥ ಮಾಡಿದ್ದಾರೆ. ಪ್ರಗಲ್ಭ ಇಲ್ಲದೆ ಇರೋದು, ಇಂದ್ರಿಯ ಜ್ಞಾನವನ್ನು ಪಡೆಯದೇ ಇರೋದು ಚಿಕ್ಕ ಮಕ್ಕಳ ರೂಪದಲ್ಲಿರೋನು ಅವನೇ. ಪ್ರಗಲ್ಭ ಇಲ್ಲದೆ ಇರೋದಕ್ಕೆ ಅಪಗಲ್ಭ ಮಾಡಿದ್ದಾರೆ. ಅವಾಗ ನಿವ್ಯಾಧಿನ ಸವಿತಾ ಅರ್ಥ ಮಾಡ್ಬೋದು. ನಿವ್ಯಾಧಿನೇ ನಿರ್ವ್ಯಾಧಿ ಅಂತ, ವ್ಯಾಧಿ ಇಲ್ಲದೆ ಇದ್ದವನು ಅಂತ ಅರ್ಥ ಮಾಡ್ಬೋದಾಗಿತ್ತು ತಮ್ಮ ಸವಿತಾ ಹೇಳ್ದಂಗೆನೆ. ನೀವು ಅಪ್ರಗಲ್ಭ ಅಂತ ಮಾಡಿ ಅಪಗಲ್ಭ ಅಪ್ರಗಲ್ಭ ಮಾಡೋನಿಗೆ ನಿವ್ಯಾಧಿನ ನಿರ್ವ್ಯಾಧಿನ ಮಾಡಕ್ಕಾಗಲ್ವಾ? ಏನೋ ಇವು ಏನ್ ಗೊತ್ತಾ, ಸಾಯಣಾಚಾರ್ಯರಾಗಲಿ ಭಟ್ಟಭಾಸ್ಕರರಾಗಲಿ ಒಂದು ಕ್ಲೂ ಕೊಡ್ತಾ ಇದ್ದಾರೆ, ಹೀಗೂ ಅರ್ಥ ಮಾಡ್ಬೋದು ಅಂತ. ವ್ಯಾಕರಣಕ್ಕೆ ವಿರೋಧವಾಗಿದೆ, ಯುಕ್ತಿ ಅವನ ಸ್ವರೂಪಕ್ಕೆ ವಿರೋಧವಾಗಿದೆ, ಯಾವ ಅರ್ಥ ಮಾಡೋದು ತಪ್ಪೇನಾಗಲ್ಲ. ಸಾಯಣಾಚಾರ್ಯ ವೇದಕ್ಕೆ ಒಂದೇ ಮಂತ್ರಕ್ಕೆ ಎಷ್ಟು ಇತ್ಯಾಜಗೆ ಸಹವಿಲ್ಲ ಅರ್ಥ ಮಾಡಿದ್ದಾರೆ, ಬದಲು ಒಂದು ಅರ್ಥ ಮಾಡಿದ್ದಾರೆ. ಒಂದೇ ಮಂತ್ರಕ್ಕೆ ವೇದ ಬೇರೆ 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 ಅರ್ಥ ಮಾಡಿ ತೋರಿಸಿದ್ದಾರೆ. ಅಂದ್ರೆ ನಮ್ಗೆ ಹೇಗೆ ಹೊಂದತ್ತೆ ಅನ್ಸುತ್ತೋ ಹಾಗೂ ಅರ್ಥ ಮಾಡ್ಬೋದು. ಹೊಂದಿದ್ರೆ ಆಯ್ತು. ಹೊಂದುವಂತಹ ಅರ್ಥ ಏನ್ ಮಾಡಿದ್ರು ತಪ್ಪೇನಾಗಲ್ಲ, ಮಾಡ್ಬೋದು. ಅಲ್ಲ ಅಲ್ಲಿ ಅರುಣದಲ್ಲಿ ಈ ಲೋಕದ ಗೆಳೆಯ ಮಾಡಿದ್ದಾರೆ, ಅಲ್ಲಿ ವೇದ ಗೆಳೆಯ ಮಾಡಿದ್ದಾರೆ. ಆಯ್ತಾ? ಪೂರ್ವಜ ಅಂದ್ರೆ ಮೊದಲಿದ್ದವನು, ಅಪರಜಾನ ಆಮೇಲೆ ಹುಟ್ಟಿದವರು, ಮಧ್ಯಮಾನ ಮಧ್ಯಕಾಲದವರು, ಅಪ್ರಗಲ್ಭನ ಪ್ರಗಲ್ಭತೆ ಇಲ್ಲ, ದಿಟ್ಟತನ ಇಲ್ಲ, ಓಜಸ್ಸು ದಿಟ್ಟತನ ಇದೆ ಇರುವಂತಹ ಮಗು ರೂಪದಲ್ಲಿ ಇರ್ತಕ್ಕಂತಹ ಪರಮೇಶ್ವರಿ ನಮಸ್ಕಾರ. ನಮೋ ಜಘನ್ಯಾಯ ಚ ಬುದ್ಧಿಯಾಯ ಚ ನಮಃ ಸೋಭ್ಯಾಯ ಚ ಪ್ರತಿಸರ್ಗ್ಯಾಯ ಚ ಜಘನ್ಯಾಯ ನಮಃ ಜಘನ್ಯಾಯ ಚ ಬುದ್ಧಿಯಾಯ ಚ ನಮಃ ಸೋಭ್ಯಾಯ ಚ. ಜಘನ್ಯಾನ ಕೀಳಾಗಿರ್ತಕ್ಕಂತಹ ಪ್ರಾಣಿ ರೂಪದಲ್ಲಿ ಇರ್ತಕ್ಕವನು ಅವನೇ ಅಂತ. ಜಘನರು ಕೀಳಾದವರು, ಅತ್ಯಂತ ಸ್ಲಮ್ಮು, ಅಯೋಗ್ಯರು ಇತ್ಯಾದಿ ಬಹಳ ಇದಾಗಿರ್ತಾರಲ್ಲ. ಹಸುವೆ ಮುಂತಾದ ಪ್ರಾಣಿಗಳ ಹಿಂಭಾಗದಿಂದ ಜನಿಸುವ ಕುರುವೆ ಮುಂತಾದ ರೂಪದಲ್ಲಿ ಇರುವುದು ಜಘನ ಮಗನ ಹುಟ್ಟುವನು ಅಂತ ಹೇಳಿದೆ. ಜಘನ ಅಂದ್ರೆ ಕೀಳಾದ ಒಂದು ಅರ್ಥ. ಅಲ್ಲೇ ಜಘನ ದಸುರಾರಸಿಜತ ತಾಭ್ಯೋ ದಾರುಮಯೇ ಪಾತ್ರೆ ಸೋಮ ಹರಿತೆ ಸೋಮ. ಜಘನರು ಅಂದ್ರೆ ಕೀಳಾದವರು, ಸ್ಥಾನದಲ್ಲಿ ತುಂಬಾ ಕೆಳಮಟ್ಟದ ಸ್ಥಾನದಲ್ಲಿರ್ತಕ್ಕಂಥ ರೂಪದಲ್ಲಿ ಪರಮಾತ್ಮಗೆ. ಬುದ್ಧ ಅಂದ್ರೆ ಮರದ ಬುಡ, ಟ್ರಂಕ್ ಅಂತಿರಲ್ಲ, ಮರದ ಬುಡ. ಆ ಮರದ ಎಲ್ಲಾ ಮರದ ಬುಡ ರೂಪದಿಂದ ಅವನೇ ಇರುವನು ಅಂತ. ಒಂದಕ್ಕೊಂದು ಸಂಬಂಧವೇ ಇಲ್ಲ ಬುದ್ಧಿಗೂ ಜಗನ್ಯಕ್ಕೂ. ಬುದ್ಧಿ ಅಂದ್ರೆ ಟ್ರಂಕ್ ಅಂತ ಅರ್ಥ ಮಾಡಿದ್ರು, ಜಘನ್ಯ ಅಂದ್ರೆ ಕೀಳಾದ ರೂಪದಲ್ಲಿರ್ತಕ್ಕಂಥವನು ಅಥವಾ ಹಿಂಭಾಗದಿಂದ ಹುಟ್ಟುವಂತ ಪಶುಪ್ರಾಣಿಗಳು ಹುಟ್ಟುವಂತಹ ರೂಪ ಅಂತ ಮಾಡಿದ್ರು. ಸೋಭ್ಯಾಯ ಉಭಯ ಅಂದ್ರೆ ಮನುಷ್ಯ ಲೋಕದಲ್ಲೂ ದೇವಲೋಕದಲ್ಲೂ ಇರ್ತಕ್ಕವನು ಸೋಭ್ಯಾಯ. ಉಭಾಭ್ಯಾಂ ಸಾಮರ್ಥ್ಯ ಸೋಭ್ಯ ಮಾಡಿದ್ದಾರೆ. ಯಾರು ಓಡಾಡಿ ಮನುಷ್ಯನ ಲೋಕದಲ್ಲಿ ಹುಟ್ಟಿದ ರೂಪದಲ್ಲಿ ನಮಸ್ಕಾರ ಅಂತ ಸೋಭ್ಯಾಯ. ಮನುಷ್ಯ ದೇವರ ಎರಡೂ ಸೇರಿಸಿದಾನೆ ಇವರು. ಶೋಭನಗರದಲ್ಲಿರುವ ಸ್ವರೂಪದವನಾದ ರುದ್ರನಿಗೆ. ಶೋಭನಗರ ಅಂತ ನಗರ ಇದೆಯಾ? ಸೋಭ್ಯಾಯನಕ್ಕೆ ಮನುಷ್ಯರ ಲೋಕದಲ್ಲಿ ಹುಟ್ಟಿದ ರೂಪದಲ್ಲಿರುವ ರುದ್ರನು ಅಂತ ಅರ್ಥ ಮಾಡಿದ್ದಾರೆ. ಮನುಷ್ಯ ಲೋಕದ ಹೆಂಗ ಸೋಭ್ಯಾನಗರ ಎರಡು ಉಭಾಭ್ಯಾಂ ಸೋಭ್ಯಾಂ ಅನ್ನೋದು, ಎರಡು ಲೋಕದಲ್ಲಿ ಇರ್ತಕ್ಕವನು ಅಂತ ಅರ್ಥ ಮಾಡೋ. ಉಭಯ ಅನ್ನಕ್ಕೆ ಶೋಭಯಾಯ ನಮಃ ಅಂತ ಉಭಯ ರೂಪದಲ್ಲಿರ್ತಕ್ಕಂಥ ಉಭಯ ಲೋಕದ ರೂಪದಲ್ಲಿರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ ಮಾಡ್ಬೋದು. ಮನುಷ್ಯ ಲೋಕದಲ್ಲಿ ಹುಟ್ಟಿದ ರೂಪದಲ್ಲಿರುವವನಿಗೆ ನಮಸ್ಕಾರ. ಇದು ಶೋಭಾ ಅಂತ ಒಂದು ನಗರ ಇದೆಯಂತೆ. ಆ ನಗರದಲ್ಲಿರುವ ಸ್ವರೂಪದವನಾದ ರುದ್ರನಿಗೆ ನಮಸ್ಕಾರ. ಏನಪ್ಪ ಶೋಭನಗರ ಎಲ್ಲಿದೆಯೋ ಅದು?
ಆ ಶರಣಾಚಾರ್ಯರು ಇರ್ಬೇಕು. ಅಲ್ಲ, ಇದು ಭಟ್ಟಭಾಸ್ಕರ ಶೋಭನಗರ. ಸಾಯಣಾಚಾರ್ಯರು ಮನುಷ್ಯರ ಲೋಕದಲ್ಲಿ ಹುಟ್ಟಿದ ರೂಪದಲ್ಲಿ ರೂನು ಮಾಡಿದ್ದಾರೆ. ಆ ಪದಕ್ಕೂ ಆ ಅರ್ಥಕ್ಕೂ ತುಂಬಾ ಸಂಬಂಧವೇ ಗೊತ್ತಾಗಲ್ಲ, ತುಂಬಾ ದೂರ. ಉಭಯ ಮಾಡ್ಬೋದು, ಉಭಯ ರೂಪದಿಂದ ಈ ಮನುಷ್ಯ ಲೋಕದ ರೂಪದಿಂದಲೂ ದೇವಲೋಕದ ರೂಪದಿಂದಲೂ ಇರ್ತಕ್ಕವನು ಚೆನ್ನಾಗಿರ್ತಿತ್ತು. ಉಭಾಭ್ಯಾಮ್ ರೂಪಾಭ್ಯಾಮ್ ಮಾಡ್ತೀವಿ, ಸೋಭ್ಯಾಮ್ ಅನ್ನೋದು. ಪ್ರತಿ ಸರಿಯ ಅಂದ್ರೆ ಎದುರಾಗಿ ನುಗ್ಗಿ ಬರುವಂತಹ ಪ್ರಾಣಿ ಇದೆಯಲ್ಲ, ಹಂದಿ, ಸಿಂಹ, ಆನೆ ನುಗ್ಗಿ ಬರುತ್ತಲ್ಲ, ಆ ರೂಪದಲ್ಲಿರ್ತಕ್ಕಂಥ ರುದ್ರನಿಗೆ ನಮಸ್ಕಾರ. ಪ್ರತಿ ಸರತಿ, ಪ್ರತಿಯೇ ಆಪೋಸಿಟ್ ಆಗಿ ಎದು ಅಭಿಮುಖವಾಗಿ ಓಡಿ ಬರುವನು. ನಮೋ ಯಾಮ್ಯಾಯ ಚ ಕ್ಷೇಮ್ಯಾಯ ಚ ಉರ್ವರ್ಯಾಯ ಚ ಕಲ್ಯಾಯ ಚ ನಮಃ ಯಾಮ್ಯಾಯ ಚ ಕ್ಷೇಮ್ಯಾಯ ಚ ನಮಃ ಉರ್ವರ್ಯಾಯ ಚ ಕಲ್ಯಾಯ ಚ. ಯಾಮ್ಯಾನ ಯಮಲೋಕದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಕ್ಷೇಮ ಅಂದ್ರೆ ಕ್ಷೇಮಕ್ಕೆ ಮೋಕ್ಷಕ್ಕೆ ಅರ್ಹರಾಗಿರ್ತಕ್ಕಂತಹ ಜನರ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಕ್ಷೇಮ ಅಂದ್ರೆ ಮೋಕ್ಷ, ಬುದ್ಧಿ ಕ್ಷೇಮ ಪ್ರಾಪಣ ಮುಂದಿಲ್ಲ. ಮೋಕ್ಷವನ್ನು ಕರುಣಿಸುವಂತಹ ರುದ್ರನಿಗೆ ನಮಸ್ಕಾರ. ಯಮಲೋಕದಲ್ಲಿ ಇರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ. ಉರ್ವರ್ಯ ಅಂದ್ರೆ ಫಲವತ್ತಾದ ಭೂಮಿಯಲ್ಲಿ ಇರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಉರ್ವರ ಅಂದ ಫಲವತ್ತಾದ ಭೂಮಿಗೆ ಉರ್ವರಿ ಅಂತ ಅಂತಾರೆ. ಆಮೇಲೆ ಕಲ್ಯ ಅಂದ್ರೆ ಇದು ಹಂಕು ಜಮೀನಲ್ಲಿ ಇರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಕಲ್ಯ ಅಂದ್ರೆ ಈ ನವಣೆ, ಸಜ್ಜೆ ಇದೆಲ್ಲ ಬೆಳಿತಾರಲ್ಲ, ಅದಕ್ಕೆ ಜಾಸ್ತಿ ನೀರು ಬೇಡ. ಅದಕ್ಕೆ ಹುರುಳಿ, ನವಣೆ, ಸಜ್ಜೆ, ಧಾನ್ಯ ಬೆಳಿತಾರಲ್ಲ, ಆ ಜಮೀನಲ್ಲಿ ಇರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ. ಪರಮೇಶ್ವರ ಆ ಜಮೀನಲ್ಲೂ ಇದ್ದಾನೆ ಅಂತ, ಒಳ್ಳೆ ಫಲವತ್ತಾದ ಜಮೀನಲ್ಲೂ ಇದ್ದಾನೆ, ಹಂಕಲ್ ಜಮೀನಲ್ಲೂ ಇದ್ದಾನೆ, ಬರಡು ಜಮೀನಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಸಾಕಾ? 8 ಗಂಟೆ ಆಯ್ತು.